ಆಕಾಶವಾಣಿ ಧಾರವಾಡ. ಚಿನಾರ್ ಮರಗಳ ಸಾಕ್ಷಿ ನಾಟಕ. ಮೂಲ ಡಾಕ್ಟರ್ ಉಪೇಂದ್ರನಾಥ ರೈನಾ ಅವರ ಕವಿತೆಗಳನ್ನಾಧರಿಸಿದ ಅಸಂಗತ ನಾಟಕ. ಬರೆದವರು ಯೋಗೇಶ್ ತ್ರಿಪಾಠಿ. ಕನ್ನಡ ಅನುವಾದ ಪ್ರೊಫೆಸರ್ ಧರಣೇಂದ್ರ ಕುರುಕುರಿ. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ. ಕೇಳಿ ನಾಟಕ ಚಿನಾರ್ ಮರಗಳ ಸಾಕ್ಷಿ. ರಿಸರ್ಚ್ ಥಿಂಕ್ ಟ್ಯಾಂಕ್ ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಅಂಡ್ ಹಾಲಿಸ್ಟಿಕ್ ಸ್ಟಡೀಸ್ CIHS ಕಾಶ್ಮೀರ ಕೊಳ್ಳದಲ್ಲಿ 1989 ರಿಂದ 2003 ಸಮುದಾಯದ ಮೇಲೆ ನಡೆದ ಕೊಲೆ, ಬಲಾತ್ಕಾರ ಮತ್ತು ಹಿಂಸಾಚಾರಗಳ ಆಯ್ದ ದಾಖಲೆಗಳ ವಿಷಯದ ಬಗ್ಗೆ ಒಂದು ರಿಪೋರ್ಟ್, ಸೆವೆರಲ್ ಎಸ್ಕೇಪೇಡ್ಸ್ ಅಂಡ್ ಎಥ್ನಿಕ್ ಕ್ಲೆಂಜಿಂಗ್ ಆಫ್ ಕಾಶ್ಮೀರಿ ಹಿಂದೂಸ್ ನ ಒಂದು ಗ್ರಾಫಿಕ್ ಲಿಸ್ಟ್ ಅನ್ನು ಪ್ರಕಟಿಸಲಾಗಿದೆ. 1990 ರಲ್ಲಿ ನಡೆದ ಪಲಾಯನದ ಆರಂಭ 1989 ರಲ್ಲೇ ಆಗಿತ್ತು. ಸೆಪ್ಟೆಂಬರ್ 14, 1989ನೆಯ ದಿನ ಜಮ್ಮು ಕಾಶ್ಮೀರಕ್ಕೆ ಒಂದು ಕರಾಳ ದಿನ. ಶ್ರೀನಗರದ ಹಬ್ಬಾ ಕದಲ್ನಲ್ಲಿ ಪ್ರಸಿದ್ಧ ಕಾಶ್ಮೀರಿ ಪಂಡಿತ, ಸಾಮಾಜಿಕ ಕಾರ್ಯಕರ್ತರಾದ ಟೀಕಾಲಾಲ್ ಟಪ್ಲು ಅವರನ್ನು ಅವರ ಮನೆಯಲ್ಲೇ ಗುಂಡು ಹೊಡೆದು ಕೊಲೆ ಮಾಡಲಾಗಿದೆ ಎಂದು ಇದೀಗ ಸುದ್ದಿ ಬಂದಿದೆ. 14ನೇ ಮಾರ್ಚ್ 1989 ರಂದು ಹರಿಸಿಂಗ್ ಸ್ಟ್ರೀಟ್, ಶ್ರೀನಗರ, ಜಮ್ಮು ಕಾಶ್ಮೀರಗಳಲ್ಲಿ ಬಡಗಾಂವ್ ಜಿಲ್ಲೆಯ ನವಾಗರಿ, ಚದುರಾದ, ಪ್ರಭಾವತಿಯ ಕೊಲೆಯಾದಾಗಲೇ ಕೊಲೆಗಳ ಈ ಸರಣಿ ಆರಂಭವಾಗಿತ್ತು. ಪಲಾಯನ ಆರಂಭವಾದದ್ದು 1989 ರಲ್ಲಿ. ಜನವರಿ 19ನೆಯ ತಾರೀಖು 1990 ರಂದು ಕಾಶ್ಮೀರಿ ಪಂಡಿತರು ಕಾಫಿರರು ಎಂದು ಘೋಷಿಸಲಾಯಿತು. 31 ಅಕ್ಟೋಬರ್ 1989 ದಲಹ ಸನ್ಯಾರದ 47 ವರ್ಷದ ಶೀಲಾ ಕೌಲ್ ಟೀಕು ಎಂಬ ಮಹಿಳೆಯ ತಲೆಗೆ ಮತ್ತು ಎದೆಗೆ ಗುಂಡು ಹೊಡೆಯಲಾಗಿದೆ. 4 ನವೆಂಬರ್ 1989 ನ್ಯಾಯಮೂರ್ತಿಗಳಾದ ನೀಲಕಂಠ ಗಂಜು. 1 ಡಿಸೆಂಬರ್ 1989 ಅಜಯ್ ಕಪೂರರನ್ನ ಗುಂಡು ಹೊಡೆದು ಕೊಲೆ ಮಾಡಲಾಯಿತು. 27 ಡಿಸೆಂಬರ್ 1989 ಅನಂತನಾಗದ 57 ವರ್ಷದ ವಕೀಲ ಪ್ರೇಮ್ನಾಥ್ ಭಟ್ ಎಂಬವರನ್ನು. 15 ಜನವರಿ 1990 ML ಭಾನ್. 25 ಜನವರಿ 1990 ಸ್ಕ್ವಾಡ್ರನ್ ಲೀಡರ್ ರವಿ ಖನ್ನಾ ಮತ್ತು ಅವರ 3 ಸಂಗಡಿಗರನ್ನು ಗುಂಡಿಟ್ಟು ಕೊಲ್ಲಲಾಯಿತು. 1 ಫೆಬ್ರವರಿ 1990 ಗೋಪಾಲ್ ಭೈರವ್ ಮತ್ತು ರೋಮೇಶ್ ಕುಮಾರ್ ಯೂಸು ಅವರನ್ನು ಗುಂಡಿಟ್ಟು ಕೊಲ್ಲಲಾಯಿತು. 2 ಫೆಬ್ರವರಿ 1990 ಸತೀಶ್ ಕುಮಾರ್ ಟಿಕ್ಕು. 13ನೇ ಫೆಬ್ರವರಿ 1990 ದೂರದರ್ಶನ ನಿರ್ದೇಶಕರಾದ ಲಾಸಾ ಕೌಲ್ ಅವರ ಕೊಲೆ. 27 ಫೆಬ್ರವರಿ 1990 ಅನಿಲ್ ಭಾನರ ಕೊಲೆ. 27 ಫೆಬ್ರವರಿ 1990 ನವೀನ್ ಸಪ್ರು. 11 ಮಾರ್ಚ್ 1990 ಸೂಚನಾ ವಿಭಾಗದ PN ಹಾಂಡೂರನ್ನು ಕೊಲೆ ಮಾಡಲಾಯಿತು ಮತ್ತು ಬಡಗಾವದ ತೇಜ ಕಿಶನರನ್ನು ಇಸ್ಲಾಮಿಕ್ ಆತಂಕವಾದಿಗಳು ನೇತು ಹಾಕಿ ಕೊಂದರು. 18 ಮಾರ್ಚ್ 1990 ರಾಜ್ಯಪಾಲರ ಆಪ್ತ ಸಹಾಯಕ RN ಹಾಂಡೂರ್ ಕೊಲೆ. 20 ಮಾರ್ಚ್ 1990 AK ರೈನಾರ ಹತ್ಯೆ. 10 ಏಪ್ರಿಲ್ 1990 ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ನ ಮಹಾಪ್ರಬಂಧಕ HL ಖೇರಾ ಅವರ ಕೊಲೆ. 19 ಏಪ್ರಿಲ್ 1990 ಸರಳಾ ಭಟ್ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಹತ್ಯೆ. ನೆನಪಿದೆಯಾ? ಅವರು ಮರೆಯಬೇಕೆನ್ನುತ್ತಾರೆ, ಆದರೆ ನೋವು ಅನುಭವಿಸಿದ್ದನ್ನ ಮರೆಯುವುದು ಅಷ್ಟು ಸುಲಭವಲ್ಲ.
ಕಾಂತ ಕಾಂತ ವಿತಸ್ತ ಎಲ್ಲರೂ ಎಲ್ಲಿ ಹೋದ್ರಿ? ಅವ ಅವ ಎಲ್ಲಿದ್ದೀಯವ? ಅವ ಮತ್ತ ಸಾರಿಕಾ ಎಲ್ಲಿದ್ದೀಯಮ್ಮ ನೀನು? ಸಾರಿಕಾ ಎಲ್ಲಿದ್ದೀರೇನು? ಏ ಸಾರಿಕಾ ಎಲ್ಲಿದ್ದೀಯ ನೀನು? ಅವ್ವ ಇಲ್ಲಿ ಒಬ್ಬಾಕಿನ ಕೂತು ಏನ್ ಮಾಡ್ಲಿಕತ್ತಿ? ಏನ್ ವಿಚಾರ ಮಾಡ್ಲಿಕತ್ತಿ? ನೀಲಾಂಬರ, ಹಾ, ನಿಮ್ಮ ತಂದಿ ನನ್ನ ಹೆಸರು ಹಿಡಿದು ಕೂಗಾಕತ್ತಾರ ಅಂತ ಅನಿಸ್ತು. ಸಾರಿಕಾ ಎಲ್ಲಿದಿ ನೀನು? ಸಾರಿಕಾ ಎಲ್ಲಿದಿ ನೀನು? ಅವ್ವ ಏಳು, ಇವತ್ತ ಅಪ್ಪನ ಶ್ರಾದ್ದ ಅಲ್ಲ, ಅದಕ್ಕ. ಅದು ಅವ್ವ ನೀನು ಬಹಳ ವಿಚಾರ ಮಾಡ್ತಿ. ನನಗ್ ಗೊತ್ತದಪ್ಪ, ಅವ್ರ ಆತ್ಮಕ್ಕ ಶಾಂತಿ ಸಿಕ್ಕಿಲ್ಲ. ಅದಕ್ಕ ಅವರು ನನ್ನ ಕರೀತಿರ್ತಾರ. ನನಗ್ ಗೊತ್ತು ಅವ್ರಿಗೆ ಏನ್ ಬೇಕು ಅಂತ. ಏನು ಏನ್ ಬಯಸ್ತಾರ ಅವರು? ಅವರು ತಮ್ಮ ಮನೆಗೆ ತಿರುಗಿ ಹೋಗ್ಬೇಕಂತ. ಮನೆಗೆ? ಹೌದು, ತಮ್ಮ ಮನೆಗೆ ಹೋದ್ರೆ ಅವರಿಗೆ ಶಾಂತಿ ಸಿಗ್ತದ. ಮನೆಗೆ ಹೋದ್ರೆ ಶಾಂತಿ ಸಿಗ್ತದ. ಮಗ ನೀಲಾಂಬರ, ನಾವು ತಿರುಗಿ ನಮ್ಮ ಮನೆಗೆ ಯಾವಾಗ ಹೋಗ್ತೀವಿ? ಯಾವಾಗ ಹೋಗ್ತೀವಿ? ನಾನು ಅಲ್ಲೇ ನಮ್ಮ ಮನೆಯೊಳಗೆ ಸಾಯ್ಬೇಕಂತೀನಿ. ಏನಾರ ಆಗ್ಲಿ ಹೆಂಗಾರ ಆಗ್ಲಿ ನಾನು ಅಲ್ಲೇ ಇರ್ಬೇಕಂತೀನಿ. ನಮ್ಮ ಮನೆ ಅಂಗಳ ಹೆಂಗದನು? ನನ್ ತುಳಸಿ ಗಿಡ ಏನಾಗ್ಯದೋ? ಒಣಗಿ ಹೋಗಿರ್ಬೇಕು. ಅದು ಓಣಿ ತೆರುವಿನೊಳಗೆ ಶಿವನ ಗುಡಿ ಇತ್ತಲ್ಲ, ಅದು ಇನ್ನೂ ಅಲ್ಲೇ ಇರ್ಬೋದಲ್ಲ. ನನಗ ಆ ಮಣ್ಣಿನ ವಾಸನೆ ಬೇಕು ಮಗ, ಆ ಮಣ್ಣಿನ ವಾಸನೆ ಬೇಕು. ಹೇಳು, ನಾವ್ ಯಾವಾಗ ಅಲ್ಲಿಗೆ ಹೋಗ್ತೀವಿ? ಹೇಳು. ನಮ್ಮನಿಗೆ, ಅದು ನಮ್ಮನಿಗೆ. ಚೀನಾರ ಮರಗಳ ಕೇಳಿದರೆ ಅದ ಸಂದೇಶ ಸಿಗುವುದು. ಆಂಗಳ ಆ ಬೀದಿಗಳು ಹಾಳು ಬಿದ್ದು ಹೋಗ್ಯಾವು. ಬಿಟ್ಟು ನಾವು ಬಂದೇವಿ ಅವ್ವ, ಈ ಹಾಳು ಬಿದ್ದ ಮನೆಗೆ. ಅಲ್ಲಿ ತುಂಬಿದೆ ಬರೀ ಕಣ್ಣೀರು, ಕನಸೆಲ್ಲ ಮುರಿದು ಬಿದ್ದಾವ. ಅವ್ವ ಕೇಳ್ತಾಳ, ಯಾವಾಗ ನಮ್ಮ ಮನೆಗೆ ಹೋಗೋದು ಅಂತ. ಈ ನೀಲಾಂಬರ ಏನ್ ಹೇಳ್ಬೇಕು? ಅವಂಗ ಸಾಧ್ಯ ಇದ್ರೆ ಈಗಿಂದೀಗ ಕರ್ಕೊಂಡು ಹೋಗ್ತೈತ. ಅವಂಗ ಇಂಥ ಸಂದರ್ಭದೊಳಗ ಏನು ಹೊಳೆಯುವುದೇ ಇಲ್ಲ. ಇಂಥ ಸಂದರ್ಭದೊಳಗ ನಾನು ಅವಂಗ ತಿಳಿಸಿ ಹೇಳ್ತೇನೆ, ನಾನು ಶ್ವೇತಾಂಬರ ಅವನದೇ ಪ್ರತಿರೂಪ. ನಾನು, ನನಗ ಬ್ಯಾರೆ ಶರೀರ ಇಲ್ಲ. ಅವನೊಳಗ ನಾನಿದ್ದೇನೆ, ಅಥವಾ ಅವ ನನ್ನೊಳಗಿದ್ದಾನ. ಅವ ಎಷ್ಟು ವಾಚಾಳಿ ಇದ್ದಾನೋ ನಾನು ಅಷ್ಟ ವಾಚಾಳಿ ಇದ್ದೇನೆ. ಆದ್ರೆ ಅವ ಎಲ್ಲಾನು ಹೇಳ್ಕೊಂಡು ಬಿಡ್ತಾನೆ. ಆದ್ರೆ ನಾನು ಅನುಭವಿಸ್ತೇನೆ. ಯಾಕಂದ್ರೆ ನಾನು ಬಹಳಷ್ಟು ನೋಡೇನಿ, ಅವ ನೋಡಿಲ್ಲ. ನಾನು 100 ವರ್ಷದಿಂದ ಕಂಡೇನಿ. ಹರ್ಷ ವಿಷಾದಗಳು ನನಗೆ ಗೊತ್ತು, ಸುಖ ದುಃಖ ನೋಡೇನಿ. ಹಿಂಗ ನೋಡಿದವರಿಗೆ ಎಲ್ಲಾನು ತಡೆಯೋದು ಗೊತ್ತು. ನಾನು ಶ್ವೇತಾಂಬರ. ನೀಲಾಂಬರ, ಎಲ್ಲಿ ಹೋದ್ಯೋ ನೀನು? ನಾನು ಏನೇನು ಹೇಳ್ತಾ ಇದ್ದೆ ನಿನಗ ಕೇಳಿದ್ಯಾ? ಹ್ಞೂ ಅವ್ವ, ಅದೇನಂದ್ರ ನೀನು
ನೀಲಾಂಬರ, ನೀಲಾಂಬರ, ನಿಲ್ಲು ನಿಲ್ಲು, ಶಬ್ದಗಳನ್ನ ಹುಡುಕಬೇಡ. ಅವನ ಈ ಪ್ರಶ್ನೆಗೆ ಉತ್ತರಿಸೋ ಗೊಂದಲದಿಂದ ಹೊರಗೆ ಬಾ ನೀಲಾಂಬರ, ಹೊರಗೆ ಬಾ. ಇದ್ರ ಉತ್ತರ ನಾ ಕೊಡ್ತೇನೆ. ಅವ್ವ, ಅವ್ವ, ಹೇಳ ಮಗ, ನೀನು ಎಲ್ಲಿಗೆ ಹೋಗ್ಬೇಕಂತೀಯವ್ವ? ಯಾವಾಗಿಂದ ಹೇಳಾಕತ್ತೀನಲ್ಲ ನಿನಗ ನಮ್ಮ ಮನೆಗೆ ತಿರುಗಿ ಹೋಗ್ಬೇಕು ಅಂತ. ಯಾವ ಮನೆಯವ್ವ? ಅದ ನಮ್ಮ ಹಿರಿಯರ ಮನಿ, ನಾವಿದ್ವಲ್ಲ ಆ ಮನಿ. ನೀನ್ ಸಣ್ಣವಿದ್ದಾಗಿ ನೆನಪುಗಳೆಲ್ಲ ಹರಡಿ ಬಿದ್ಕೊಂಡು ಮನೆಗೆ. ನೀನು ಬಹಳ ಸಣ್ಣವಿದ್ದಿ ಅವತ್ತ. ಅದ ಮನೆಯಿಂದ ಶಿಶುವಾಗಿದ್ದ ನಿನ್ನ ಉಡಿಯೊಳಗೆ ಮುಚ್ಕೊಂಡು ಓಡಿ ಬಂದಿದ್ವಿ ಆ ಮನೆಗೆ. ಆ ಮನಿ ಬಿಟ್ಟು ಯಾವಾಗೋ ಬಂದಾಗೈತವ್ವ. ಇಷ್ಟರೊಳಗ ಕಾಲದ ಎಷ್ಟೋ ಪದರಗಳು ಅದರ ಮೇಲೆ ಆವರಿಸಿಕೊಂಡವ. ಈಗ ಈಗ ಆ ಮನಿ ಎಲ್ಲದ, ಹೆಂಗದ, ಯಾವ ಮಾರ್ಗದೊಳಗದ ಆ ಮನಿ? ಜನಪದದೊಳಗೋ ಅಥವಾ ರಾಜಪಥದೊಳಗೋ ನನಗ ಗೊತ್ತಿಲ್ಲ. ಗೊತ್ತಿಲ್ಲ? ಹೌದವ್ವ, ನನಗ ಗೊತ್ತಿಲ್ಲ. ಆದ್ರ ಅವ್ವ, ನೀನು ಅಲ್ಲಿಂದ ಓಡಿ ಬರುವಾಗ ಒಂದಿಷ್ಟು ಬೆಂಕಿ ಮರೆತು ಬಂದಿದ್ಯಲ್ಲ? ಹೌದು, ಬೆಂಕಿ. ಆ ಬೆಂಕಿ, ಆ ಬೆಂಕಿ ಇಲ್ಲವ್ವ, ಆ ಬೆಂಕಿ ಇನ್ನೂ ಆರಿರ್ಲಿಕ್ಕಿಲ್ಲ. ದ್ವೇಷದ ಬಿರುಗಾಳಿ ಬರ್ರಂತ ಬೀಸ್ತಿರಬೇಕು. ಆದ್ರೆ ಪಣತಿಯೊಳಗ 106 ವರ್ಷದ ಸಂಸ್ಕಾರದ ಬತ್ತಿ ಇದ್ರ ಸ್ನೇಹ ಸಂಬಂಧದ ಅಂಗಡದಾಗಿನ ಆ ದೀಪ ಆರುವುದಿಲ್ಲವ. ಅದಕ್ಕ ಅದು ಈಗ ನಮ್ಮನ್ನ ಕರ್ಯಾಕತ್ತೈತವ, ಕರ್ಯಾಕತ್ತೈತಿ. ಕರೆಯಕತ್ತದಲ್ಲ. ಹಂಗಾದ್ರೆ ಹೋಗ್ಬೇಕು, ನಾವು ಹೋಗಬೇಕು. ಬಹುತೇಕ ಅದಕ್ಕ ನಾವು ಜೀವಂತ ಇದೀವಿ. ಇದ ಆಶಯದಿಂದನ ಜೀವಂತ ಇದೀವಿ. ಅವ್ವ, ನಿನಗೆ ನೆನಪದ? ಅಲ್ಲಿ ನಾವು ಒಂದು ನದಿಯನ್ನೂ ಬಿಟ್ಟು ಬಂದಿದ್ವಿ. ಅದು ಈಗ ಹೆಂಗ್ ಹರಿತದನೋ ಏನೋ, ಅದು ನಮ್ಮ ಅಗಲಿಕೆನ ಹೆಂಗ ಸಹಿಸಿಕೊಂಡದೋ ಏನೋ. ಅವ್ವ, ನನಗ ಆ ನದಿ ಬಹಳ ನೆನಪಾಗ್ತದ. ಆದ್ರೆ ಅದು ಈಗ ಒಣಗಿ ಹೋಗಿರ್ಬೇಕು ಮಗ. ಇಲ್ಲವಾ, ಇಲ್ಲ, ಅದು ಹೆಂಗ್ ಒಣಗ್ತದ? ನಾನು ಅದನ್ನ ಒಣಗಲಿಕ್ಕೆ ಬಿಡಂಗಿಲ್ಲ. ನಮ್ಮ ಕಣ್ಣೀರಿನಿಂದ ಅದರ ಒಡಲು ತುಂಬಿಸ್ತಾ ಇರ್ತೀನವ್ವ. ನೀನು ಆ ನದಿಯನ್ನು ನಿರಂತರವಾಗಿ ನಿನ್ನೊಳಗ ಹರಿಸ್ಕೋತಾ ಇರು, ನಾನು ಹರಿಸ್ತಾ ಇರ್ತೀನಿ. ಅಲ್ಲಿಂದ ದೂರ ಬಂದು ನಾವೆಲ್ಲ ಅದನ್ನ ಹರಿಸ್ಕೋತಾ ಇರೋಣ. ಅದು ಯುಗ ಯುಗಾಂತರದ ತನಕ ಹರಿತ ಇರೋದನ್ನ ನಾವು ನೋಡಬೇಕು. ಎಲ್ಲಿ ತನಕ ಅದು ಹರಿತಾ ಇರ್ತದೋ ಅಲ್ಲಿ ತನಕ ಶಂಖನಾದ ಪ್ರತಿಧ್ವನಿಸ್ತಾ ಇರ್ತದೋ ಅಲ್ಲಿ ತನಕ ವೇದ ಘೋಷಗಳ ಲಯಬದ್ಧವಾದ ಸ್ವರ ಲಹರಿಗಳು ಕೇಳ್ತಾನೆ ಇರ್ತಾವವ್ವ, ಕೇಳ್ತಾನೆ ಇರ್ತಾವ. ಯಾ ಕುಂದೇಂದು ತುಷಾರಹಾರ ಧವಳ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾಂ ವರದಂಡಮಂಡಿತಕರಾ ಯಾ ಶ್ವೇತ ಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಕೃತಿಭಿ ದೇವೈ ಸದಾ ಪೂಜಿತಾ ಸಾಮಾನ್ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಹ. ಓ ನದಿಯೇ, ನೀನು ನನ್ನೊಳಗ ಹರಿಯುತ್ತಿದ್ದೀನಿ ಅಂತ ಹೆಂಗ ತಿಳ್ಕೊಂಡಿ? ನನ್ನ ಮೌನದ ಅರ್ಥ ನನ್ನೊಳಗಿನ ನಿನ್ನ ಯಾತ್ರೆ ಅಂತ ನೀನು ಒಪ್ಪೋದಾದರೆ ಈ ಯಾತ್ರೆ ಎಲ್ಲಿ ಕೊನೆಗೊಳ್ಳುತ್ತದೆ ಮತ್ತು ಎಲ್ಲಿಂದ ಆರಂಭ ಆಗ್ತದ ಅಂತ ಹೇಳಬಲ್ಲೆಯಾ? ಹೇಳು ಹೇಳು. ನೀನು ನನ್ನ ಹತ್ತಿರ ಬಂದಾಗ ನಾನು ಬತ್ತಲೆಯಾಗಿದ್ದೆ, ನಿಶ್ಶಬ್ದನಾಗಿದ್ದೆ, ಮೌನವಾಗಿದ್ದೆ.
ಚಿನಾರಿನ ಮೇಲೆ ಯಾವುದ ವರ್ಣನೆ ಕಾಣ್ತಾನ ಇಲ್ಲ. ತನ್ನ ಹೆಜ್ಜೆ ಗುರುತುಗಳನ್ನ ತಾನ ಅಳಿಸಿ ಹಾಕಿರ್ಬೇಕು ಅನಿಸ್ತದ. ಅಥವಾ ಬಹುತೇಕ ಹಿಂಗಾಗಿರ್ಬೇಕು. ಏನು? ಗಿಡಗಳು ಹುಟ್ಟುತ್ತಾ ಹೋದವು, ಮತ್ತ ಹಕ್ಕಿಗಳಿಗೆ ಗೂಡು ಹುಡುಕಬೇಕಾಗಿತ್ತು. ನೀಲಾಂಬರ, ನೀಲಾಂಬರ, ಹೇಳವ. ನಿನಗ ನಿನ್ನ ಮನೆ ಹೆಂಗಿತ್ತು ಅಂತ ಗೊತ್ತಿರ್ಲಿಕ್ಕಿಲ್ಲ. ಅದು ಕೊಳ್ಳ ಬೆಟ್ಟ ಬಹಳ ಚಂದ, ಕಳ್ಕೊಂಡಂಗ ಅನ್ಸುದಿಲ್ಲ ನಿನಗ? ಅದು ನಾವು ಬರೀ ಮನಿ ಮಾತ್ರ ಕಳ್ಕೊಂಡಿಲ್ಲ, ಆ ಪರಿಮಳನೂ ಕಳ್ಕೊಂಡೀವಿ. ಮನಿ ಮತ್ತ ಅಲ್ಲಿ ಪರಿಮಳ ಕಳ್ಕೊಳ್ಳೋದಂದ್ರೆ ಏನು ಅಂತ ಗೊತ್ತದ ನಿನಗ? ಈ ಅನುಭವ ಬಹಳ ನೋವು ಕೊಡ್ತದ. ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೀಯಾ? ನಿನ್ನ ತಂದೆಯವರು ಗುನ್ಗುನ್ಸಾಕತ್ಯಾರ, ಕೇಳಿಸ್ತದನು? ಮೊಲಮಲ್ಲಿನ ಈ ಹಿಮದ ಚಾದರ, ನೇಕಾರ ನೇದಾನ ಚಂದ ಚಾದರ, ಅವನದೇ ಉದ್ದೆಳೆ ಮತ್ತು ಅಡ್ಡೆಳೆ, ಇಳೆಸ್ಯಾನ ಇಲ್ಲಿ ಸ್ವರ್ಗ ಸುಂದರ, ನೋಡಿದರೆಲ್ಲೆಲ್ಲೋ ಅದರ ವಿಸ್ತಾರ, ಶಾರದ ಪೀಠದ ಸಾರ ಅಪಾರ, ಮನಸ್ಸಿನಂಗಳ ಸ್ವಸ್ಥವೋ ಸುಂದರ, ಋಷಿ ಮುನಿಗಳ ಮನಸ್ಸು ಬಂಧುರ, ಕಣಕಣದಲ್ಲೂ ಮನಸ್ಸಿನಂಗಳದಲ್ಲೂ ಯೋಗಿನಿಯ ಧ್ಯಾನ ನಿರಂತರ, ತುಂಬಿ ತುಳುಕುವ ಮಾನಸ ಸರೋವರ, ಅಷ್ಟ ಕಮಲ ವರಳಿದೆ ಬಹು ಸುಂದರ, ಗುಲಾಬಿಯ ರಂಗು ಪರಿಮಳವದಕ್ಕೆ, ಕೇಸರಿಯ ಬರದ ಸಹವಾಸವೆಮಗೆ, ಬೀರಿದೆ ಪರಿಮಳ ಬದುಕ ಬನದಲ್ಲಿ, ಸುಗಂಧವಾಗಿ ತುಂಬಿ ತನು ಮನದಲ್ಲಿ. ನಾನು ಶ್ವೇತಾಂಬರ. ಇದೇನಾತು? ಗಾಳಿಯೊಳಗ ವಿಷ ಯಾಕೆ ತುಂಬಿಕೊಂಡ್ತು? ಓಹ್ ಓಹ್, ಒಮ್ಮೆಲೆ ವಾತಾವರಣ ಯಾಕೆ ಬದಲಾತು? ಈ ಚಿನಾರ ಮರಗಳು ಯಾಕೆ ಹಿಂಗ್ ಕೆಂಪಾದ್ವು? ನಾವು ಮನೆ ಬಿಟ್ಟು ಹೊರಗೆ ಬಂದ್ವಿ. ದೂರ ದೂರ, ಬಹಳ ದೂರ ಬಂದ್ವಿ. ಬರಬೇಕಾತು. ಬರೀ ಮುಗಿಲಷ್ಟ ಅಲ್ಲ, ಧ್ವಜದ ಬಣ್ಣನೂ ಬದಲಾತು. ಯಾವುದೋ ಅಪರಿಚಿತ ಕರ್ಕಶ ಧ್ವನಿ ಪ್ರತಿಧ್ವನಿಸ್ಲಿಕ್ಕತ್ತಿತ್ತು. ನಡೀತಾ ನಡೀತಾ ಓಡ್ಲಿಕ್ಕತ್ವಿ. ನಡೀತಾ ಓಡ್ತಾ ಇಷ್ಟು ದೂರ ಬಂದ್ವಿ. ಮನೆಗೆ ತಿರುಗಿ ಹೋಗೋ ಎಲ್ಲಾ ರಸ್ತೆ ಕಾಲ್ದಾರಿ ಮರೆತ್ವಿ. ಮರ್ತ ಬಿಟ್ವಿ. ನನ್ನ ಚಿನಾರ್ ಮರ ಹಿಂದೆ ಉಳಿದು ಹೋತು. ನನ್ನ ಚಿನಾರ್ ಮರ ಹಿಂದೆ ಉಳಿದು ಹೋತು. ಅರೆ, ನೀವು ಬಂದ್ರಿ? ಹೌದು ಕಾಂತ, ಇವತ್ತ ಸ್ವಲ್ಪ ಲಘು ಬಂದೆ. ನೀವಿಬ್ರು ಎಲ್ಲೂ ಹೋಗಿದ್ರಿ ಅಂತ ಕಾಣಿಸ್ತದ. ವಿತಸ್ಥಾಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಓ, ಹೌದೇನೋ ಪಪ್ಪ? ಓ, ನೀವು ಇದ್ರ ಬಹಳ ಚಲೋ ಆಗ್ತಿತ್ತು. ಅಂದ್ರ ನನ್ನ ಪ್ರೀತಿ ಮಗಳು ವಿತಸ್ದಾಗ ದೇವಸ್ಥಾನಕ್ಕೆ ಹೋದದ್ದು ಖುಷಿ ಆಗ್ಯದ ಅಂದಂಗಾತು. ಹೌದು, ಬಹಳ ಖುಷಿ ಆತ್ ಪಪ್ಪ. ಅರ್ಚಕರು ನಿಮ್ ಬಗ್ಗೆ ಕೇಳಿದ್ರು. ಹೌದಲ್ಲ? ಅವರು ನೀಲಾಂಬರ ಅವರು ಯಾಕೆ ನಿಮ್ ಕೂಡ ಬರ್ಲಿಲ್ಲ ಅಂತ ಕೇಳಿದ್ರು. ಅವರು ಇನ್ನೂ ಆಫೀಸಿಂದ ಬಂದಿಲ್ಲ ಅಂತ ಮಮ್ಮಿ ಹೇಳಿದ್ಲು. ಓಹೋ, ಅರ್ಚಕರು ವಿತಸ್ಥಾನ ಹಣಿ ಮೇಲೆ ಕುಂಕುಮ ಹಚ್ಚಿದ್ರಲ್ಲ? ನಿಮಗ್ ಹೆಂಗ್ ಗೊತ್ತಾಯ್ತು? ನಿನ್ನ ಹಣ್ಣಿನ ಹೇಳ್ತದ ವಿತಸ್ತ. ಅರೆ, ನಾ ಮರ್ತ ಬಿಟ್ಟಿದ್ದೆ ಪಪ್ಪ. ಇವತ್ತು 1ನೇ ತಾರೀಕಲ್ಲ? ಹೌದು. ನಿಮಗ ಪಗಾರ ಸಿಕ್ತು? ವಿತಸ್ತ, ಪಪ್ಪ ದಣದ್ ಬಂದಾರ, ಸ್ವಲ್ಪ ರೆಸ್ಟ್ ಮಾಡ್ಲಿ ಬಿಡು. ಇರ್ಲಿ ಬಿಡು ಕಾಂತ, ಮಾತಾಡ್ಲಿ ಬಿಡು. ವಿತಸ್ತ, ನನ್ನ ಪಗಾರ ಆತಿಲ್ಲೋ ಅಂತ ಯಾಕೆ ಕೇಳಿದೆ? ನಿಮ್ ಪಗಾರ ಆದ ಕೂಡ್ಲೆ ನಮ್ ಸ್ಕೂಲಿನ ಫೀಸ್ ಕಟ್ಟೋಣ ಅಂತ ಹೇಳಿದ್ರಲ್ಲ. ಬಾ ವಿತಸ್ತ. ಏ ನೀಲಾಂಬರ, ನಾನು ಶ್ವೇತಾಂಬರ. ಈ ಭೂಮಿಯಲ್ಲಿ ಜನಿಸಿದ ಮನುಷ್ಯನ ಕನಸುಗಳೆಲ್ಲ
ಬಣ್ಣ ಕಳ್ಕೊಂಡು ಚೂರ್ ಚೂರ್ ಆಗ್ತಾವ, ಬಣ್ಣ ಕಳ್ಕೊಂಡ ಬಿಡ್ತಾವ, ಭೀಕರವಾಗಿ ಬಣ್ಣ ಕಳ್ಕೋತಾವ. ಇದು ಮಕ್ಕಳ ಅನುಭವಕ್ಕೆ ಬರೋದು ಹುಡುಗಾಟಿಕೆ ಅಲ್ಲ. ಅಳಬೇಕಾಗ್ತದೆ, ಒತ್ತಾಡಬೇಕಾಗ್ತದೆ, ಚೀರಾಡಬೇಕಾಗ್ತದೆ, ಮನೆಯಿಂದ ಹೊರಗೆ ದಬ್ಬಿಸ್ಕೊಂಡು ನೋವು ಅನುಭವಿಸಬೇಕಾಗ್ತದೆ. ಚಿಕ್ಕ ಚಿಕ್ಕ ಕೈಗಳು ಗಾಬರಿಯಿಂದ ಆಕಾಶದ ಕಡೆ ಹುಟ್ಟುಕೊಳ್ತಾವ. ಪ್ರತಿ ತಿಂಗಳ 1ನೇ ತಾರೀಕಿಗೆ ನಿಯಮದಂಗ ನನ್ನನ್ನ ಖರೀದಿ ಮಾಡ್ಕೋತಾರ. ಒಂದೆರಡು ಕ್ಷಣ ಮಕ್ಕಳ ಜೊತೆ ಕೂತು ಬಿಡ್ತೀನಿ, ಮಕ್ಕಳಂಗ ಮಾತಾಡ್ಕೋತ. ಆಫೀಸಿನ ಕಡತಗಳ ಆಶ್ರಯದೊಳಗ ಕೋಮಲ ಕೈಗಳ ಚಪ್ಪಾಳೆ ಹತ್ತಿಕ್ಬೇಕಂತೀನಿ. ಮೇಜಿನ ಮೇಲಿನ ಪೇಪರ್ ವೇಟ್ನಿಂದ ಚಲ್ಲಾಪಿಲಿಯಾದ ಇಸ್ಪೀಟಿನ ಎಲೆಗಳನ್ನೇ ಎಣಿಸ್ತೀನಿ. ನಾನು ಹಿಂಗ ಚಲ್ಲಾಪಿಲ್ಲಿ ಆಗ್ಬಾರ್ದಿತ್ತ ಅಂತ ಅನ್ಕೋತೀನಿ. ಯಕ್ಕ, ರಾಜ, ರಾಣಿ ಕಾಗದದ ಕಟ್ಟಡದೊಳಗ ಕೂತು ನಾನು ಇಸ್ಪೀಟಿನ ಎಲೆಗಳನ್ನು ಎಣಿಸ್ತಾ ಇದ್ದೀನಿ. ನಾಳೆ ಬರ್ತದ ಅಂತ ಪ್ರತಿಯೊಂದು ಎಲೆ ಮೇಲೆ ಬರಿತಾ ಇದ್ದೀನಿ. ಕಾಲವನ್ನ ನಾನು ಮುಷ್ಟಿಯೊಳಗೆ ಹಿಡ್ಕೊಂಡು ಇನ್ನೊಬ್ಬರಿಗೆ ವಹಿಸಿಕೊಡ್ತೇನೆ. ಕಾಗದದ ಗೋಡೆಗಳಿಗೆ ಬಣ್ಣ ಹಚ್ಚುತ್ತೇನೆ. ಹೋಗ್ತಿರೋ ಯಾತ್ರಿಕರ ಗುಂಪಿಗೆ ಭೇಟಿ ಆಗ್ಬೇಕಂತೀನಿ. ಈ ನನ್ನ ಕೈಗಳಿಂದ ಮುಗುಲು ಬುಟ್ಟಬೇಕಂತೀನಿ. ಆದ್ರೆ ಕಾಗದದ ಮನೆಯೊಳಗಿದ್ದುಕೊಂಡು ಇಡೀ ಜೀವನ ಕಳೆಯೋ ಪ್ರಯತ್ನ ಮಾಡೋದಕ್ಕೆ ಇಡೀ ರಾತ್ರಿ ಎಚ್ಚರಾಗಿರೋದು, ಹಗಲು ಮತ್ತು ಸೋಲೋದು, ಸಂಜೆಗೆ ಸಮಾಧಾನ ಪಟ್ಕೊಳ್ಳೋ ಗುದ್ದಾಟದೊಳಗ ಕಾಲ್ ಚಾಚಿಕೊಂಡು ಮಗ್ಗಲು ಬದಲಿಸ್ಕೋತ ಮಲಗೋದು ಅನಿವಾರ್ಯ. ನಾನು ನೀಲಾಂಬರ, ಶ್ವೇತಾಂಬರನಿಂದ ಪ್ರತ್ಯೇಕ ಅಲ್ಲ, ಆದ್ರೂ ಪ್ರತ್ಯೇಕನೇ ಇದ್ದೀನಿ. ನಾನು ಅವನನ್ನ ದೂರದಿಂದ ನೋಡಬಲ್ಲೆ, ಹತ್ತಿರದಿಂದನೂ ನೋಡಬಲ್ಲೆ. ನಾನು ಬಹಳ ಸರಳ, ಆದ್ರವ ಬಹಳ ನಿಗೂಢ. ನಮ್ಮಿಬ್ಬರ ಮುಖಗಳು ಬೇರೆ ಬೇರೆನೇ ಅವ, ನಡವಳಿಕೆನೂ ಕೂಡ. ಆದ್ರೂ ಅವ ಬದಲಾಗಲೇ ಇಲ್ಲ. ಶತಮಾನಗಳು ಬದಲಾದರೂ ಸಹ ಅವ ಮಾತ್ರ ಬದಲಾಗಲೇ ಇಲ್ಲ. ಅವ ಯಾವಾಗಲೂ ನನ್ನಂಗ ಕಾಣಿಸ್ತಿದ್ದ, ಇವತ್ತು ಸಹ ನನ್ನಂಗ ಕಾಣಿಸ್ತಾನ. ನಾವು ಒಂದ ಮುಖದವರಲ್ಲ, ಸಮಾನಾರ್ಥಕರೂ ಅಲ್ಲ. ನಾವು ಇಬ್ಬರಿದ್ದೀವಿ, ಪ್ರತ್ಯೇಕವಾಗಿದ್ದೀವಿ. ಆದ್ರೆ ಜನಜಂಗುಳಿಯೊಳಗ ಏಕಾಂಗಿಯಾಗಿದ್ದೀವಿ, ಒಬ್ಬರಿಗೊಬ್ಬರು ಸಾಕ್ಷಿಯಾಗಿವಿ. ನಾವು ನದಿಯ ಎರಡೂ ದಂಡಿ ಮೇಲೆ ನಿಂತು ನದಿ ನೀರೊಳಗ ನಮ್ಮ ಪ್ರತಿಬಿಂಬ ನೋಡ್ಕೋತ ಇದ್ದೀವಿ. ಅವಂಗ ಚಿನಾರ ವೃಕ್ಷ ಬಹಳ ನೆನಪಾಗ್ತಾವ. ಏನ್ ಹುಡುಕ್ತಾ ಇದ್ದೀರಿ ಇಷ್ಟು ರಾತ್ರಿಯೊಳಗ? ನನ್ನ ಡೈರಿ ಎಲ್ಲದ? ಡೈರಿನಾ? ಯಾವ ಡೈರಿ? ಅರೇ ಅದ ಮಾರಾಯ್ತಿ, ಕವಿತಾ ಬರೀತಿದ್ನಲ್ಲ ಆ ಡೈರಿ. ಅಯ್ಯ, ಯಾವಾಗ್ಲೂ ನಿಮ್ ಕೈಯಾಗನ ಇರ್ತಿತ್ತಲ್ಲ, ಎಲ್ಲರ ನೀವೇ ಇಟ್ಟಿದ್ದೀರಿ ನೋಡ್ರೊಮ್ಮೆ. ಇಲ್ಲದ ನೋಡು, ಸಿಕ್ತು. ಇನ್ನ ನೀ ಹೇಳ ಮಾರಾಳ. ಇಲ್ಲ, ನಾ ಇನ್ನಷ್ಟು ನಿದ್ದೆ ಮಾಡ್ಬೇಕು. ನನ್ನ ಕವಿತೆ ಇವತ್ತ ನಿನ್ನ ಅಳಿಸೋದಿಲ್ಲ ಕಾಂತ, ನನಗ್ ಗೊತ್ತು. ಇಡೀ ನಗರ ಬರೀ ದುಃಖದ ಕಥೆ ಕೇಳಿ ಕೇಳಿ ತನ್ನ ಹೆಸರು ಕೂಡ ಮರೆತು ಬಿಟ್ಟದ. ನಾನು ಇದು ಖರೆ ಅಂತ ಯಾಕೆ ತಿಳ್ಕೋಬಾರ್ದು? ಜನರು ನಾಯಿಗಳಿಗೆ ಹಳದಿ ಅನ್ನ ತಿನ್ನಿಸಿ ನನ್ನ ಕವಿತೆಗಳಿಗೆ ಲಿಕೋಮಿಯಾದಂಗ ಸಾಕ್ತಾ ಇದ್ದಾರೆ. ಅಂದ್ರೆ ನನ್ನ ಆ ರೋಗಿಷ್ಟ ನಾಯಿ ಯಾರನ್ನೋ ಕಚ್ಚಿತು, ಅದು ಹರಡ್ತಾ ಹೋತು. ರೋಗ ನನ್ನ ಡೈರಿಯ ಪುಟಗಳ ಮೇಲೆ ಕವಿತೆ ಹರಿದಾಡ್ದಂಗ. ಈ ನಗರದ ಸಂಪೂರ್ಣ ಇತಿಹಾಸದ ಬಗ್ಗೆ ಇದು ಸಾಕ್ಷಿ. ನನ್ನ ಈ ರೋಗಿಷ್ಟ ನಾಯಿ. ನಿನ್ನೆ ರಾತ್ರಿ ನನ್ನ ನಾಯಿ ಅಳೋದನ್ನ ನೋಡಿದೆ. ಅದು ನನ್ನ ಕವಿತೆಯ ಒಂದು ದಾಖಲೆ. ನಾನು ಏನ ಹೇಳಿದ್ರು ಖರೇನೆ ಹೇಳ್ತೀನಿ ಅಂತ ನಾನು ಯಾವಾಗೋ ಹೇಳಿಬಿಟ್ಟಿನಿ. ಸತ್ಯದ ಹೊರತಾಗಿ ಏನ ಆದ್ರೂ ನನ್ನ ಕವಿತೆ ಕಡಿಮೆ ಆಘಾತಕಾರಿ ಆಗುವುದಿಲ್ಲ. ಆದರೂ ಜನರು ನನ್ನ ರೋಗಿಷ್ಟ ನಾಯಿಗೆ ಯಾವಾಗಲೂ ಇದೇ ಶಬ್ದಗಳನ್ನ ತಿನ್ನಿಸ್ತಾನ ಇದ್ರು. ನಿನ್ನ ಯಜಮಾನ ಬರೇ ಒಬ್ಬ ಕವಿ, ಕಿಟಕಿ ಬಾಗಲ ಬಂದ್ ಮಾಡಿಕೊಂಡು ಆ ಮಾತು ಒಪ್ಪಬೇಡ ಅಂತ. ಏನೋ ಬಡಬಡಿಸ್ತಾ ಇದೆಯಲ್ಲೋ ನೀಲಾಂಬರ. ಕಾಂತ ಮಲ್ಕೊಂಡ್ಲಲ್ಲ? ಹ್ಞೂ ಶ್ವೇತಾಂಬರ, ಕಾಂತ ಮಲ್ಕೊಂಡ್ಲು. ಅರೆ ಹೌದಲ್ಲ, ಇವಳು ಮಲ್ಕೊಂಡ್ಲು. ಇಡೀ ದಿನ ಕೆಲಸ ಮಾಡ್ಕೋತಾನೆ ಇರ್ತಾಳ, ಹಂಗಾಗಿ ದಣಿತಾಳ. ಈಕಿಗೆ ಎಲ್ಲಾನು ವರ್ತಮಾನನ ಆಗಿರ್ತದೆ. ಮಲಗಲು ಬಿಡು ಆಕೆ, ಮಲಗಲಿ. ಹೌದು, ಮಲಗಲಿ ಬಿಡು.
ಇವಳನ್ನ ಚಿನಾರ ವೃಕ್ಷಗಳೂ ಗುರುತಿಸಲಿಕ್ಕಿಲ್ಲ. ಹೇಳು, ನೀ ಈ ಶ್ವೇತಾಂಬರಗ ಹೇಳು. ನಾ ಯಾರಿಗಾರ ಹೇಳಬೇಕಂತ ಹೇಳುದಿಲ್ಲ, ಗೊತ್ತ ನನಗ. ಯಾವುದರ ನೆಪ ಮಾಡಿಕೊಂಡು ನಿನಗೆ ನೀನೇ ಹೇಳ್ಕೋತ ಇರ್ತಿ. ಇಲ್ಲಿ ಹೇಳು. ಇಲ್ಲ ಹೇಳೋದಿಲ್ಲ. ನೀ ಯಾರು? ನಿನಗ ನಾ ಗೊತ್ತಿಲ್ಲ. ನಾ ಶ್ವೇತಾಂಬರ, ನಿನ್ನ ಪ್ರತಿಬಿಂಬನ. ಅದ ಗೊತ್ತಿಲ್ಲ ನಿನಗ? ಪ್ರತಿಬಿಂಬನ ಕನ್ನಡಿ ತೋರಿಸ್ತದಲ್ಲ. ಹೌದು, ಇದು ಸರಿನಾ? ಹಂಗ ನೋಡಿದ್ರೆ ಈಗ ಪ್ರತಿಬಿಂಬ ಆಗೋ ಅವಶ್ಯಕತೆನೂ ಇಲ್ಲ ನೀಲಾಂಬರ. ನೋಡು, ಆ ಕನ್ನಡಿ ಒಡೆದು ಹಾಕಿಬಿಡು. ಯಾಕಂದ್ರೆ ನಾವು ನಮ್ಮ ಎತ್ತರಕ್ಕಿಂತಲೂ ಎತ್ತರ ಆಗ್ಲಿಕ್ಕೇವೆ. ನಿನಗೆ ಗೊತ್ತ, ನಿನ್ನ ಹತ್ರ ಚಿನಾರ ಮರಗಳ ಮತ್ತು ಅವುಗಳ ಪರಿಮಳದ ವಿಲ್ಲದ ಅಂತ ಗೊತ್ತದ ಏನು? ಕಡೀಕ ನಿನ್ನ ಅಂಗಳದೊಳಗ ನಿಂತ ಚಿನಾರ ಮರದ ಟೊಂಗಿಗಳಾದವಲ್ಲ, ಅವು ನನ್ನ ಮನಿ ತನಕ ಬೆಳೆದಾವ. ಅವುಗಳ ಕಪಿ ಮುಷ್ಟಿಯೊಳಗ ನಾನಷ್ಟ ಅಲ್ಲ, ಇಡೀ ಶಹರನ ಸಿಕ್ಕೊಂಡದ. ದಿನಾನು ನಾನು ಇದ್ರ ಜೊತೆ ನಿಂತಿರ್ತೇನೆ. ನಿನಗೆ ಗೊತ್ತದ ಅನ್ನೋದ್ರ ಬಗ್ಗೆ ಯಾವ ಸಂದೇಹನೂ ಇಲ್ಲ ಶ್ವೇತಾಂಬರ. ನಿನಗ ಎಲ್ಲಾ ಗೊತ್ತದ. ಯಾಕಂದ್ರೆ ನಿನ್ನ ಚಿನಾರ ನನಗಿಂತಲೂ ಬಹಳ ಎತ್ತರದ. ಇದ ಒಂದ ನಿನಗ ನನಗ ಇರೋ ಅಂತರ ಅಂದ್ರ. ನೀನು ಸರಿಯಾಗಿ ಹೇಳ್ತೀನಿ ಲಾಂಬರ. ಇದ ನಿನಗ ನನಗ ಇರೋ ಅಂತರ. ಬಿಸಿಲು ಕಾಯಿಸೋದಕ್ಕ ನಾನು ಮಾಳಿಗೆ ಮೇಲೆ ಇಲ್ಲ ಬಯಲೊಳಗ ಹೋಗೋದಿಲ್ಲ. ಯಾಕಂದ್ರ ನಮ್ಮ ಪೂರ್ವಜರು ಹಚ್ಚಿದ ಈ ಮರಗಳು ನನಗ ಮತ್ತ ನನ್ನ ಮಕ್ಕಳಿಗೆ ವಿಷದಂತ ತಮ್ಮ ನೆರಳು ಹಂಚಿಬಿಟ್ಟಾವ. ನಮ್ಮ ನರನಾಡಿಯೊಳಗ ಹರಡ್ತಾದ. ವಸಂತಕಾಲ ಬಂತೋ ಅನ್ನೋ ವದಂತಿ ಈ ಸಲ ಕರೆ ಆತು. ಆದ್ರ ಈ ಅವ್ಯಾಳೆಯೊಳಗ ನಿನ್ನ ಚಿನಾರ ಮರಗಳು ಕೆಂಪಾಗ್ಯಾವ. ನನ್ನ ಕಣ್ಣು ಕೆಂಪಾದವು ಅಂತಲ್ಲ, ಎಲೆಗಳು ನನ್ನ ಶರೀರದಿಂದ ಉದುರ್ಲಿಕ್ಕತ್ತಾವ. ನಿನ್ನ ಚಿನಾರಗಳು ನರಭಕ್ಷಕ ಇದ್ದಾವ ಅಂತ ಜನರಿಗೆ ಸಂಶಯ ಶುರುವಾಗಿದೆ. ನರಭಕ್ಷಕ. ನಾನು ಎಷ್ಟೋ ದಿನಗಳ ಮೇಲೆ ಮರಳು ಬಂದಾಗ ಕಿಟಕಿಗಳ ಪರದೆಗಳು ಬದಲಾಗಿದ್ವು. ಬೆಳಕಿಂಡಿ ಸುತ್ತ ಜೋತಾಡ್ತಾ ಇದ್ದ ಜೇಡ್ರ ಬಲಿ ಜಾಡಿಸಿ ಸ್ವಚ್ಛ ಆಗಿತ್ತು. ನನ್ನ ಕೋಣೆಯ ಗೋಡೆ ಮೇಲೆ ನೇತಾಡೋ ಅಬ್ಸ್ಟ್ರಾಕ್ಟ್ ಚಿತ್ರಗಳು ತಿರುಮುರು ಆಗಿದ್ವು. ಇವತ್ತ ನನಗ ತಿರುಗಿ ಬರೋದಕ್ಕ ನನ್ನ ಕಾಲು ಒಪ್ತಾ ಇಲ್ಲ ಅಂತ ನನಗ ಅನಿಸ್ಲಿಕ್ಕತ್ತದ. ಕೋಣೆಯ ಮಾಡಿನೊಳಗೆ ಏರಿದ ನನ್ನ ಕಾಲು ಒಳಗಿಂದೊಳಗ ಅಲಗಾಡ್ತಾ ಇದ್ದಾವ ಅಂತ ಅನಿಸ್ತದ. ಬಹುಶಃ ಯಾವಾಗ ಈ ಗೋಡೆಗಳು ವಿಸ್ತೃತ ಆಗ್ತಾವ ಅನ್ನೋ ನಿರೀಕ್ಷೆಯೊಳಗ ಅವ. ಕಿಟಕಿಯಿಂದ ಹೊರಗ ಕಿಟಕಿ ಹೊರನಿಂದ ಯಾರೋ ಸ್ಪರ್ಶ ಮಾಡ್ಲಿಕ್ಕತ್ತಾರ. ಒಮ್ಮೆಲೆ ನನ್ನ ಕೈಗಳು ಹಿಂದಕ್ಕೆ ಬಂದು ಬಿಡ್ತಾವ. ಗೋಡೆಗಳು ವಿಸ್ತೃತ ಆಗ್ತಾವ. ನಾನು ನನ್ನನ್ನ ಟ್ರ್ಯಾಂಕ್ಯುಲೈಸರ್ನಿಂದ ಮಲಗಿಸ್ತೇನೆ. ಆದ್ರೂ ಬಿಸಿಲು ಕಾಯಿಸೋ ನೆಪದಿಂದ ಕೈಗಳು ಹೊರಗೆ ನೇತಾಡ್ತಾನ ಅವ ಮತ್ತೊಂದು ಸ್ಪರ್ಶಕ್ಕಾಗಿ. ಎಲ್ಲಿದೆಯೋ ಮಗನೇ ನೀಲಾಂಬರ? ಈ ನೀಲಾಂಬರ, ನಾ ಇಲ್ಲೇ ಇದ್ದೀನವ. ಅವ ಕರೆಂಟ್ ಯಾವಾಗ ಬರ್ತದನೋ ಆ ದೇವರಿಗೆ ಗೊತ್ತು ಮಗನೇ. ತಗೋ, ನೀ ಲಗುನ ಊಟ ಮಾಡು. ಇಡಿ. ನೋಡು, ಹಠ ಮಾಡಬಾರ್ದು, ಸುಮ್ಮನೆ ಊಟ ಮಾಡ್ಬೇಕು. ಎಲ್ಲಿ ಬಾಯ್ ಆನು ಆನು. ಜಾಣ ಮಾಡಿ ಏ ಕಳ್ಳ, ಎಲ್ಲಿ ಬಾಯ್ ಇದೊಂದು ತುತ್ತು ಮುಗೀತು. ಜಾಣ. ಅವ್ವ ಆ ದಿನಗಳೊಳಗ ನನಗೆ ಕತ್ಲಾದಾಗ ಊಟ ಮಾಡಿಸ್ತಿದ್ಲು. ನಾನು ಪ್ರತಿ ಸರ್ತಿ ಮೌನವಾಗಿ ಕಣ್ಣಿನಿಂದ ಕತ್ತಲೆ ಹೆಣಿತಿದ್ದೆ. ನನ್ನ ಅಕ್ಕಪಕ್ಕ, ನನ್ನ ಕತ್ತಲಿನ ಆಜುಬಾಜು, ಕತ್ತಲಿನೊಳಗ ಅವ್ವನ ಮಡಿಲಿನಾಗ ಕಿಲಿಕಿಲ ಮಾಡೋದು, ತುಸು ಅವಳ ವಿವಶತೆ, ಸ್ವಲ್ಪ ನನ್ನ ರೂಢಿ. ಅಕಾರಣವಾಗಿ ಆ ದಿನಗಳು ನನ್ನ ಭಾಗ್ಯದ ಭಾಗಗಳಾಗಿದ್ವು. ನಾನು ಶ್ವೇತಾಂಬರ. ನಾನು ನನ್ನ ಭೂಮಿಯಿಂದಲೇ, ನನ್ನ ಮನೆಯಿಂದಲೇ ಹೊರದಬ್ಬಲ್ಪಟ್ಟ. ಕುಂಡದಿಂದ ಕಿತ್ತು ಎಸೆದ ತಾಜಾ ಸಸಿಯನ್ನ ಒಮ್ಮೆಯಾದರೂ ತಿರುಗಿ ನೋಡಿದ್ದೀರಾ? ನೋಡಿರಬಹುದು. ಆದ್ರೆ ಅದರ ನೋವಿನ ಅರಿವಾಗಿರ್ಲಿಕ್ಕಿಲ್ಲ. ನಾನು ಅದೇ ನೋವಿನ ಕತೆ. ನನ್ನ ಭಾಗ್ಯದ ನಗರವು ವಿಚಿತ್ರ ಅದ. ಎಂಥ ವಿಚಿತ್ರ ಅಂತೀರಿ? ಈಗ ನೀನು ಸಂಪೂರ್ಣ ನಿರಾಳ. ನೀನೊಂದು ದೊಡ್ಡ ಮರ, ಒಂದು ಉದ್ದವಾದ ಸಾಲು. ನಿನ್ನ ಇತಿಹಾಸದ ಒಂದು ಕ್ರಮ ನೀಲಾಂಬರ.
ನೀನು ಎಂಥ ವಿಚಿತ್ರ ಮನುಷ್ಯ ಇದೆಯಲ್ಲ. ಸಾಧಾರಣ, ಪೂರ್ತಿ ಸಾಧಾರಣ, ಪರಿಚಿತ ನಂಗ. ಅಂತೂ ನಿನ್ನ ಎಲ್ಲಾ ಕನಸುಗಳು ಖರೇನ ಆದ್ವು. ನಾನು ಯಾವಾಗಲೂ ಈ ಮರಕ್ಕ ಒಂದು ಮನಿ ಸಂಕೇತ ಕೊಡ್ತೀನಿ. ದೂರ ದೂರದ ತನಕ ಹಬ್ಬದ ಟೊಂಗೆಗಳ ಜೊತೆ ನನ್ನ ಬದುಕಿನ ಕ್ಷಣಗಳನ್ನ ಜೋಡಿಸ್ಕೋತ ಬಂದೆ. ಈಗ ಈ ಮರದಂಥ ಮನಿಯೊಳಗ ಅಥವಾ ಮನಿಯಂಥ ಮರದೊಳಗ ಒಂದು ದೀರ್ಘ ಇತಿಹಾಸ ಸೃಷ್ಟಿ ಆಗ್ಲಿಕ್ಕತ್ತದ ಅನ್ನೋದನ್ನ ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅರೆ ಸಾವಕಾಶವೇತಸ್ತ, ಇಲ್ಲೋಡು, ಸಮಾಧಾನಾಗ ಊಟ ಮಾಡಲ್ಲ ಸಮಾಧಾನದಿಂದ. ಸಾರಿ ಪಪ್ಪ. ನೋಡ್ರಿಲ್ಲೇ, ಮನಿಯೊಳಗ ಎಲ್ಲಾ ಮಸಾಲೆ ಸಾಮಾನು ತೀರ್ ಹೋಗ್ಯಾವ, ಉಪ್ಪು ಸಹಿತ ಇಲ್ಲ. ನಾಳೆ ಬೆಳಗ್ಗೆನ ಮಾರ್ಕೆಟಿಗೆ ಹೋಗ್ರಿ, ಇಲ್ದಿದ್ರ ಉಪ್ಪಿಲ್ಲದ ಸಪ್ಪಿ ಊಟ ಮಾಡ್ಬೇಕಾಗ್ತದ ನೋಡ್ರಿ. ಮತ್ತ ನಿನ್ನ ಇತಿಹಾಸ ಈ ಘಟನೆಯಿಂದ ಮುಕ್ತ. ಒಂದಿನ ರಾಣಿ ರಾಜಾನಕ್ಕಿಂತಲೂ ಉಪ್ಪನ್ನ ಹೆಚ್ಚು ಪ್ರಿಯ ಅಂತ ತಿಳ್ಕೊಂಡಿದ್ಲು. ನೀನು ಉಪ್ಪಲ್ಲ, ಆದ್ರೆ ಸ್ವಾದಮುಕ್ತಳೂ ಅಲ್ಲ. ಆ ರಾಣಿಯ ರಾಜ ನೀನಲ್ಲ, ಒಂದು ದೊಡ್ಡ ಮರದ ನೆರಳಿನಂತಿದ್ದಿ. ವಿತಸ್ತಾ, ಊಟಾತೇನು? ಹಾ, ನಡಿ ಹಂಗಂದ್ರ ಮಲ್ಕೋ ನಡಿ. ಇಲ್ಲ, ಮೊದಲ ಪಪ್ಪನಿಂದ ಕತಿ ಕೇಳ್ತೀನಿ. ನೀನು ನಿಮ್ ಪಪ್ಪನ ಕತಿಗಳು. ಇರ್ಲಿ ಇರ್ಲಿ, ಬಾ ಮಗಳ, ಬಾ 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 ಕತಿ ಹೇಳ್ತೇನೆ ಬಾ. ಮಕ್ಕಳು ಮೊದಲು ಕತಿ ಕೇಳ್ಯಾರ. ರಾಜನ ಹಂತೆಕ ಧನ, ಕನಕ, ಭಂಡಾರ, ಕುದುರೆ, ಆನಿ, ಸೈನ್ಯ ಮತ್ತು ದೊಡ್ಡ ಅರಮನೆ ಎಲ್ಲ ಇರ್ತಾವ ಅನ್ನೋ ಕತಿ ಕೇಳ್ಯಾರ. ರಾಜು ಒಂದಿನ ನಿನ್ನನ್ನು ಕೇಳಿದ, ಪಾಪ ನನ್ನ ಹೆಸರು ರಾಜಕುಮಾರ, ಆದ್ರೆ ನೀನು ರಾಜಾನ ಅಂತ ನನಗೆ ಗೊತ್ತದ. ಆಗ ನಿನಗೆ ಉತ್ತರಿಸಲಿಕ್ಕೆ ಆಗಿರ್ಲಿಲ್ಲ. ನಿನ್ನೊಳಗನ ನೀನು ಒಂದು ಮರದಂಗ ಹರಡ್ಕೊಂಡು ಬಿಟ್ಟಿದ್ದಿ. ನೀನು ರಾಜ ಆಗಿರ್ಲಿಲ್ಲ, ಆದ್ರೆ ರಾಜಕುಮಾರಗ ರಾಜನ ಮಗ ಅನ್ನೋ ಸಂಕೇತ ಕೊಡ್ತಾ ಇದ್ದಿ. ಅದು ಮುಂದೆ ಶತಮಾನಗಳಿಂದ ಬಂದಂತ ನಮ್ಮ ಪೂರ್ವಜರ ದೀರ್ಘ ಕತಿ. ಹಂಗ ತಾನು ರಾಜ ಅಲ್ದಿದ್ರು ತನ್ನ ಮಗನಿಗೆ ರಾಜಕುಮಾರ ಅನ್ನೋ ಸಂಕೇತ ಕೊಡ್ತಾ ಇದ್ರು. ಕಾಂತ, ವಿತಸ್ತ ಮಲಗಿದ್ಲೇನು? ನೀನು ಮಲ್ಕೋ. ಏನ್ ವಿಚಾರ ಮಾಡ್ಲಿಕ್ಕತ್ತಿ ಕಾಂತ? ಎಲ್ಲ ಯಾಕ ಮೌನ ಆದ ಅಂತ ವಿಚಾರ ಮಾಡ್ಲಿಕ್ಕತ್ತೇನಿ. ಬೆಳೆದಿಂಗಳದಂತ ಹಳದಿ ಬೆಳಕಿನಾಗ ಒಂದು ಕಲ್ಲಿನ ಕತಿ. ಕಲ್ಲುಗಳದ? 4 ದಿಕ್ಕಿನಿಂದ ಕಲ್ಲಿನ ಸಪ್ಪಳಾನ ಬರ್ತದ. ಮುಳುಗೋದು, ಮುಳುಗ್ತಾ ಹೋಗೋದು ಮೌನದೊಳಗ. ನಾನೇನು ಕೇಳೋದಿಲ್ಲ, ನೀವು ಏನು ಕೇಳೋದಿಲ್ಲ. ಏನ್ ಕೇಳಿ? ಎಲ್ಲಾರು ಒಂದು ಮೌನದ ವ್ಯಕ್ತಿತ್ವ ಹೊಂದ್ಯಾರ. ಕಿವಿ ಕಲ್ಲಿನವು. ನೀವು ಮೌನ, ನಾನು ಮೌನ. ಉಳಿದಂಗೆಲ್ಲ ಒಂದಕ್ಕೊಂದು ಡಿಕ್ಕಿ ಹೊಡೆಯೋ ಕಣ್ಣುಗಳು, ಅವು ಕಲ್ಲಿನವು. ಕಲ್ಲಿನವು ಕಲ್ಲಿನವು. ನನ್ನ ಪ್ರತಿಯೊಂದು ಪ್ರಶ್ನೆಗಳಿಗೆ ನೀನು ಮೌನ ಕಾಂತ. ನಾನು ನಿನ್ನ ಮೌನಕ್ಕ ನಿನ್ನ ಸ್ವೀಕೃತಿ ಅಂದ್ಕೋತಿದ್ದೆ. ನನ್ನ ಮೌನಕ್ಕ ನೀನು ಅದಕ್ಕೆ ಯಾವ ಅರ್ಥ ಕೊಡ್ತಿ ಅಂತ ಗೊತ್ತಿಲ್ಲ ಕಾಂತ. ನೀವು ಕೇಳಿದ್ರು ನಾನು ಏನು ಉತ್ತರ ಕೊಡ್ಲಿ? ಇಡೀ ಆಯುಷ್ಯದ ಗಾಢ ಮೌನ ಕೇವಲ ನಿಟ್ಟಿಸಿರಿನಿಂದ ಮುರಿಯೋಕೆ ಆಗೋದಿಲ್ಲ. ಕೊಳದ ನಟ್ಟ ನಡುವೆ ಈಗಲೂ ನದಿ ಸಹಜವಾಗಿ ಹರಿಯುವುದಂತೂ ಸತ್ಯ. ಚಿನಾರ ಮರಗಳು ಸಾಕ್ಷಿ. ತನ್ನ ಪ್ರವಾಹವನ್ನ ಯಾರರ ಕತ್ತರಿಸೋದಕ್ಕೆ ಬಯಸಿದಾಗ ಕೊಳ್ಳದ ಅಂತರಂಗದೊಳಗ ಹರಿದ ನದಿ ಸಾಕ್ಷಿಯ. ನದಿ ಯಾರನ್ನೂ ದಾಹಿಯಾಗಿರಲಿಲ್ಲ, ಯಾಕಂದ್ರೆ ಅದರ ಯಾತ್ರೆ ಎಂದೂ ಮುಗಿಯೋದೇ ಇಲ್ಲ. ನದಿ ನಿನ್ನ ಜನರು ತಾಯಿ ಅಂತ ತಿಳ್ಕೊಂಡಾರ. ಅಂದ್ರ ಅವಶ್ಯವಾಗಿ ಈಗಲೂ ಗುರುತಿಸಲಾರದಂತಹ ಮಗನ ಪರಿಚಯ ನಿನಗೆ ಇರಬೇಕು. ಅದಕ್ಕೆ ಅವ ತಲೆತಿರುಕನಂಗಾಗ್ಯಾನ. ಅವ ಯಾವುದೋ ರೂಪದೊಳಗ ಮೋಸ ಮಾಡ್ತಾ ಇದ್ದಾನೆ. ಮತ್ತ ನೀನು ಅವನ್ನ ಕ್ಷಮಿಸ್ತಾನೆ. ನೀನು ನನ್ನ ಮೌನವನ್ನ ನನ್ನ ಅಂತರಂಗದೊಳಗಿನ ಯಾತ್ರೆ ಅಂತ ಅಂದುಕೊಂಡಿದ್ರೆ ಅವಶ್ಯವಾಗಿ ನಿನ್ನ ಯಾತ್ರೆ ಎಲ್ಲಿಗೆ ಮುಗೀತದ ಅಂತ ಹೇಳ್ತಿ, ಮತ್ತು ನಾನು ಎಲ್ಲಿಂದ ಆರಂಭ ಆಗ್ತೇನೆ ಅಂತಾನೂ ಹೇಳ್ತೀನಿ.
ವೃಕ್ಷವೇ, ನಾನು ಸಣ್ಣವಿದ್ದಾಗಿನಿಂದಲೂ ನೀನು ನನ್ನ ಕೂಡನೆ ಬೆಳೀತಿರುವುದನ್ನ ನೋಡೇನಿ. ನನ್ನ ಪ್ರತಿಯೊಂದು ವಸಂತಗಳನ್ನ ನಿನಗೆ ಅರ್ಪಿಸ್ತಾ ಇದ್ದೆ. ನನ್ನ ಒಂದೊಂದು ಎಲೆಯೂ ಉದುರ್ತಾನ ಇತ್ತು. ಚಿನಾರ್, ನೀನು ಅಜ್ಜಿಯರ ಕತೆಗೆ ಒಂದು ಪಾತ್ರ ಮಾತ್ರ ಅಲ್ಲ, ಬದಲಾದ ಎಲ್ಲ ಋತುಗಳಿಗೆ ಸಾಕ್ಷಿ ನೀನು. ಎಲ್ಲ ಕಿಟಕಿ ಬಾಗಿಲುಗಳ, ಹೊಸ್ತಿಲು ಅಂಗಳುಗಳ, ಸಂಬಂಧದ ಪರಿಮಳದ, ನದಿಯ ಪ್ರವಾಹದ ಸಾಕ್ಷಿ ನೀನು. ನನ್ನ ಪೂರ್ವಜರಿಗೆ ನಾ ಏನು ಉತ್ತರ ಕೊಡ್ಲಿ? ತಮ್ಮ ತಪೋಬಲದಿಂದ ನನ್ನ ಅಂತರಂಗಕ್ಕೆ ಕೊಟ್ಟ ಆ ಋಷಿ ಮುನಿಗಳಿಗೆ ಏನು ಉತ್ತರ ಕೊಡ್ಲಿ? ಇವತ್ತ ಇಬ್ಬರ ಶರೀರಗಳು ರಕ್ತಮಯ ಆಗ್ಯಾವ. ಯಾಕಂದ್ರೆ ನೀನು ನರಭಕ್ಷಕ ಆಗಿದೀಯಾ. ಅದಕ್ಕ ನಾನು ಅಂತರಂಗದಿಂದ ದೂರ ಬರಬೇಕಾತು. ಆದ್ರೆ ನಿನ್ನಿಂದ ನನ್ನನ್ನ ಪ್ರತ್ಯೇಕಿಸಿ ನೋಡಿಕೊಳ್ಳೋ ಗಡಿ ಎಲ್ಲಿಗೋದ್ರೂ ಮುಗಿಯೋದೇ ಇಲ್ಲ. ವಾಸ್ತವವಾಗಿ ನಮ್ಮಿಬ್ಬರ ಭೂಮಿ ಬೇರೆ ಬೇರೆ ಅಲ್ಲ. ಅದಕ್ಕ ಬಾಲ್ಯದಿಂದ ನೀನು ನನ್ನ ಕೂಡ ಬೆಳೀತಾ ಇರುವುದನ್ನ ನೋಡೀನಿ. ಹೌದು ನೀಲಾಂಬರ, ನಾನು ಸದೈವ ಈ ಮರಕ್ಕ ಮನೆಯ ಸಂಕೇತ ಕೊಡ್ತಾ ಇದ್ದೆ. ದೂರ ತನಕ ಹಬ್ಬಿದ ಟೊಂಗಿಗಳ ಜೊತೆ ನನ್ನ ಬದುಕಿನ ಕ್ಷಣಗಳನ್ನು ಜೋಡಿಸ್ತಾ ಇದ್ದೆ. ಈ ಮರದಂಥ ಮನೆಯೊಳಗ, ಅರ್ಥಾತ್ ಈ ಮನೆಯಂಥ ಮರದೊಳಗ ಒಂದು ದೀರ್ಘ ಇತಿಹಾಸ ಸೃಷ್ಟಿ ಆಗ್ತಾ ಅದ ಅನ್ನೋದನ್ನ ಈಗ ಅಲ್ಲಗಳಿಲಿಕ್ಕಾಗೋದಿಲ್ಲ. ನೀನಕ್ಕಾಗಲ್ಲ ನನ್ನ ಚಿನಾರ ಕತ್ತರಿಸಿ ಹಾಕ್ತದ. ನಾನು ಚಿನಾರ ಅಲ್ಲ. ಒಂದು ಮರುಭೂಮಿ ಅಥವಾ ಅಂಧಕಾರ ಆಗಿದ್ರ, ಇಲ್ಲ ಒಂದು ಸಮುದ್ರ ಆಗಿದ್ರ, ನೀನು ನಿನ್ನ ಹಲ್ಲಿನಿಂದ, ಯಾಕ ನಿನ್ನ ಮುಖದ ಗರಗಸದಿಂದಲೂ ಕೊರೆಯೋದಕ್ಕಾಗ್ತಿರ್ಲಿಲ್ಲ. ನನ್ನ ಮತ್ತೆ ನಿನ್ನ ನಡುವೆ ಇದ್ದ ಪ್ರಶ್ನೆ ಇನ್ನೂ ಅದ. ನೀನು ನಗತಾ ಇರ್ತೀಯ ಅಂತಲ್ಲ, ನಿನ್ನ ಹಲ್ಲು ಭಯಂಕರವ. ಅವುಗಳ ನಡುವೆ ನಿನ್ನ ಭಾಷೆಯೂ ಸುರಕ್ಷಿತವಾಗಿಲ್ಲ. ಶಿಶಿರ ಋತು ಬಂತು, ಸದ್ಯ ಬಂತು. ಇದ ಋತುವಿನೊಳಗ ನೀನು ದುರ್ವಾಸನೆ ಉಸಿರು ಬಿಡ್ತೀಯಲ್ಲ, ಅದು ಈ ನಿನ್ನ ಹಲ್ಲುಗಳನ್ನ ದಾಟಿಯೇ ಬರ್ತದ. ರಕ್ತಮಯ ಕಣಿವೆ, ಅದಕ್ಕ ಈ ಚಿನಾರ್ ಮರಗಳು ಸಾಕ್ಷಿ. ನಗರ, ನದಿ, ಸರೋವರ, ಗುಡ್ಡ, ಚಿನಾರ ಎಲ್ಲವೂ ರಕ್ತಮಯ. ಆದರೂ ಎಲ್ಲಿಯೋ ಯಾವುದೋ ಹೂವಿನ ಪರಿಮಳ ಅದ. ಇದನ್ನಾದ್ರೂ ಬೇರಿನಿಂದ ಕಿತ್ತೊಗಿಬೇಡ. ನೋಡು ನೋಡು, ಗಾಢ ಮೌನದೊಳಗ ಅದು ಈಗೂ ಬಾಡಿಲ್ಲ, ನಗತಾ ಅದ. ಧ್ವಂಸ ಆಗ್ತಾ ಇರೋ ನಗರಗಳ ವಿಕೃತ ವ್ಯಾಕರಣದ ಪರಿಚಯ ಅದಕ್ಕಿನ್ನೂ ಇಲ್ಲ. ಅದಕ್ಕ ಬಾಂಬು, ಬಂದೂಕುಗಳ ಸ್ಫೋಟದ ಭಾಷೆ ಅದಕ್ಕಿನ್ನೂ ಗೊತ್ತಿಲ್ಲ. ಹೂವಿನ ಭಾಷೆಗೆ ಯಾವುದೇ ಹೆಸರು ಕೊಡಬೇಡ. ಚಿನಾರ್ ಪ್ರತಿ ಋತುವಿನೊಳಗೂ ಕೆಂಪಾಗುವಂಗ ಆಗಬಾರದು. ಆದ್ರೆ ಪ್ರತಿಯೊಂದು ಟೆಂಗಿನೂ ನರಭಕ್ಷಕ ಆಗ್ಯಾವ. ಆದರೂ ಯಾವ ಹೆದರಿಕೆನೂ ಇಲ್ಲ. ನೀನು ಒಪ್ಪದ ಇದ್ರೂ ಹೂವಿನ ಪರಿಮಳ ಇರ್ತದ ಅಂತ ನನಗೆ ನಂಬಿಕೆ ಅದ. ಅದನ್ನ ನಿನ್ನ ಯಾವ ಆಯುಧನೂ ಕತ್ತರಿಸಲಿಕ್ಕೆ ಆಗುವುದಿಲ್ಲ. ಅವ್ವ ಅವ್ವ, ಏನ್ ಚಿಂತಿಸ್ಲಿಗತ್ತೀವ? ಜನರ ಕಣ್ಣೆಲ್ಲ ಕೆಂಪದಾವ. ಇಡೀ ನಗರ ಸುಡಾಕತ್ಯದ. ಅಕ್ಕಪಕ್ಕದ ಕಾಡಿನೊಳಗೂ ಬೆಂಕಿ ಹತ್ಯದ. ತಮ್ಮ ಮನೆಯಿಂದ ಹೊರಬಿದ್ದ ಮನುಷ್ಯರು ಎಲ್ಲೋ ಯಾವುದೋ ಮನೆಯೊಳಗ ಆದಿ ಕಾಲದಿಂದಲೂ ಮಾನವ ಶಾಪಗ್ರಸ್ತ ಇದಾನ ಅಂತ ನಿಂತಲ್ಲಿನ ಚಿಂತೆ ಮಾಡಾಕತ್ಯಾರ. ಅವ ಇನ್ನೂ ನಗರ ನೋಡಿಲ್ಲ. ನಗರದ ಜನ ಆಗ್ಲಿ, ಜನಸಂದಣಿಯಾಗ್ಲಿ, ಉದೋಕ ಬಿದ್ದಿರೋ ರಸ್ತೆ ಆಗ್ಲಿ ಅವನ ಮಾತನ್ನ ಕಲ್ಲ ಮಾಡಬಹುದಾದಂಥ ಚೀತ್ಕಾರನೇ ಕೇಳಿಲ್ಲ. ಖರೆ ಹೇಳ್ಬೇಕಂದ್ರ ಮನುಷ್ಯ ಬಹಳ ಸಭ್ಯ ಅದಾನ, ತಿಳಿಗೇಡಿ ಅದಾನ. ಮನುಷ್ಯ ಮತ್ತು ಪ್ರಾಣಿ ಒಂದ ಅಂತ ತಿಳ್ಕೊಂಡಾನ. ಅವನ ಮಾತಿನೊಳಗ ಎಲ್ಲೂ ಸೂರ್ಯನ ಪರಿಭಾಷೆ ಇಲ್ಲ. ಅದಕ್ಕ ಪ್ರತಿ ಸೂರ್ಯೋದಯ ಅವನಿಗೆ ಭಯಂಕರ ಬೆಂಕಿ ಅನಿಸ್ತದ. ರಾತ್ರಿ ಅವನಿಗೆ ಕತ್ತಲೆಯ ಒಂದು ತುಂಡ ಅನಿಸ್ತದ. ಅದನ್ನು ಹೊದ್ಕೊಂಡು ತನ್ನನ್ನು ತಾನು ಮುಂದಿನ ಪೀಳಿಗೆಗಾಗಿ ಸುರಕ್ಷಿತವಾಗಿ ಇಟ್ಕೊಳ್ತಾನ. ನಾನು ಶ್ವೇತಾಂಬರ, ಅವರು ಕಾದಾಡ್ಬೇಕಂತಾರ. ಅವರಿಗೆ ನೆಪ ಬೇಕು,
ಅವರು ಕಾದಾಡ್ತಾರೆ. ನನ್ನ ನಪುಂಸಕತೆ ಅವರಿಗೆ ನೆಪ ಆಗ್ತದೆ. ನಾನು ಅವರ ಪ್ರತಿನಿಧಿ, ಅವರು ನನ್ನ ಜನ. ಆದ್ರೆ ನಾನು ಕಾದಾಡ್ತಾರೆ, ಅವರು ಕಾದಾಡ್ತಾರೆ. ನನ್ನ ನಪುಂಸಕತೆ ಅವರಿಗೆ ನೆಪ ಆಗ್ತದೆ. ನನ್ನ ಬಂಧುಗಳೇ, ನಾನು ಸತ್ತಾಗ ಅಳಬೇಡಿ. ಒಬ್ಬ ನಪುಂಸಕ ಸತ್ತ, ಅವ ಯಾವಾಗಲೂ ಇನ್ನೊಬ್ಬರ ಅಯೋಗ್ಯತನದಿಂದ ತನ್ನ ಖಾಲಿತನ ತುಂಬಿಕೊಳ್ತಾ ಇರ್ತಿದ್ದ ಅಂತ ಚೀರಿ ಚೀರಿ ಹೇಳ್ರಿ. ನೀವು ಇದಕ್ಕ ಭಾಗ್ಯ ಅಂತೀರೋ ಇಲ್ಲ ವಿವಶತೆ ಅಂತೀರೋ ನಿಮಗ್ ಬಿಟ್ಟದ್ದು. ನನಗ್ ಗೊತ್ತಿರೋದಿಷ್ಟು. ಇದನ್ನ ನಾನು ನಂಬುತ್ತೇನೆ. ಈ ಯುದ್ಧ ಆರಂಭ ಆಗಿದಲ್ಲ, ಇದು ನನ್ನ ನಪುಂಸಕತೆ ನಾಶ ಆದ ಮೇಲೆ ನಿಲ್ತದೆ. ಆದರೆ ನನ್ನ ಬಂಧುಗಳೇ, ನನ್ನ ಸಾವು ಇನ್ನೂ ನಿಶ್ಚಿತ ಆಗಿಲ್ಲ. ನನ್ನ ಜನ ಕಾದಾಡ್ತಾರೆ. ಅವರು ವೀರ ಯೋಧರು, ಭಯಂಕರ ಕಾದಾಡ್ತಾರೆ, ಸಾಯ್ತಾರೆ, ನಾಶ ಆಗಿ ಹೋಗ್ತಾರೆ. ಇವತ್ತು ವಿಜಯದ ಉನ್ಮಾದದೊಳಗದಾರಲ್ಲ, ಅವರು ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾರೆ. ಅವರಲ್ಲೂ ನಪುಂಸಕತ ಹುಟ್ಟಿಕೊಳ್ತದೆ. ಬರೋಬ್ಬರಿ ಅದ. ಶ್ವೇತ ಪತಾಕೆ ಇಷ್ಟು ದೊಡ್ಡ ದುರ್ಘಟನೆ ಆದ್ಮೇಲೆ ಪತಾಕೆಯ ಬಣ್ಣ ಬಿಳಿದಾಗಿದೆ. ನಿಜವಾಗ್ಲೂ ಈ ಉದ್ದ ರಸ್ತೆ ಒಳಗ ಅಖಂಡ ಮನುಷ್ಯರು ಹುಟ್ಕೊಂಡಾರ. ಈ ರಸ್ತೆ ನನ್ನ ಮನೆಗೆ ತಲುಪಿದಾಗ ನೀನು ಬೀಜ ಬಿತ್ತಿದ್ದಿ. ನನ್ನ ಮನೆಯನ್ನ ಸುರಕ್ಷಿತವಾಗಿ ಇಡೋದ್ರೊಳಗ ತೊಡಗಿರ್ತಿದ್ದಿ. ಯಾಕಂದ್ರೆ ನಿನ್ನ ಇತಿಹಾಸದ ಮೇಲಿನ ಹುಳಗಳು ನನ್ನ ಮೈ ಮೇಲೆ ಬೆಳೀತಾ ಇದ್ದವ. ನೀನು ಅನೇಕ ಸರ್ತಿ ನನ್ನನ್ನ ನಿನ್ನ ಪರ್ಯಾಯ ಮಾಡೋದಕ್ಕೆ ಬಯಸಿದೆ. ನಾನು ಯಾವಾಗಲೂ ನನ್ನ ಮನೆಯೊಳಗ ನಡೆಯೋ ಈ ದುರ್ಘಟನಾ ಬಾಜೂಕ ಹಾದು ಹೋಗ್ತಿದ್ದೆ. ನೀನು ನಿನ್ನ ಮಾತಿನೊಳಗ ಘೋಷಿಸಿದೆ, ನಿನ್ನ ಅಂತರಾತ್ಮದ ತನಕ ತಲುಪಿದ ರಸ್ತೆಯ ಮೇಲೆ ನಡೆಯೋ ಎಲ್ಲಾ ಘಟನೆಗಳು ಇತಿಹಾಸದ ಪುಟದೊಳಗ ಸುವರ್ಣ ಅಕ್ಷರದೊಳಗ ದಾಖಲೆ ಆಗುತ್ತಾವ ಅಂತ. ಸದ್ಯಕ್ಕ ನನ್ನ ಮನಿ ಮತ್ತು ನಿನ್ನ ಮುಖದ ನಡುವಿನ ಅಂತರ ಒಂದು ದುರಂತ ಅಂತ ಯಾವಾಗ ಅನಿಸ್ಕೊಳ್ತದ ಅನ್ನೋದನ್ನ ಕಾಯ್ತಾ ಇದ್ದೇನೆ. ಆಗ ನಾನು ಈ ಇತಿಹಾಸದ ರಚನಾಕಾರ ಆಗ್ತೀನಿ. ನೀಲಾಂಬರ, ಈಗ ಯಾಕ? ಆಗ ನೀನು ಕಾಲದ ಜೊತೆ ನಿಲ್ತಿ. ಯಾವುದ ಪ್ರಶ್ನೆ ಉದ್ಭವಿಸುವ ಮೊದಲು ನೀನು ಬಯಸಿದ್ರೆ ಗುರುತಿನ ಮೊದಲ ಕಿಡಿಯನ್ನ ಭಯಂಕರ ಬೆಂಕಿಯಾಗಿ ಪರಿವರ್ತಿಸುತ್ತಿದ್ದೆ. ಆಗ ಬೆಂಕಿಯನ್ನು ಗುರುತಿಸಿದ್ರೆ ಈಗ ಈ ಬೆಂಕಿಯೊಳಗ ನಾವು ಬೇಯ್ತಿರ್ಲಿಲ್ಲ. ನಿನ್ನ ಈ ಬಯಸೋದು ಬಯಸದೇ ಇರೋದರ ಪರಿಣಾಮದಿಂದ ಮೊದಲನ ಕಿಡಿಯನ್ನ ಹಿಲಾಲ್ ಮಾಡೋ ಪ್ರಯತ್ನದೊಳಗ ನಮ್ಮ ದೇಶದೊಳಗ ನಮ್ಮ ದೇಶಕ್ಕಾಗಿ ಓಡಾಡೋದನ್ನ ಕಾಣ್ತಿದ್ವಿ. ಆ ಸಂದರ್ಭದೊಳಗ ನೀನು ಮೊದಲ ಕಿಡಿಯಿಂದ ದೂರ ಇದ್ದಿ ಅಂತಲ್ಲ. ನಿನಗೆ ಯಾವುದೇ ದೇಶದ ಅವಶ್ಯಕತೆ ಇರಲಿಲ್ಲ. ಗಡಿಯ ಅವಶ್ಯಕತೆಯಾಗಲಿ ಭೂಗೋಳದ ಅವಶ್ಯಕತೆಯಾಗಲಿ ಇರಲಿಲ್ಲ. ಆದರೂ ನೀನು ಭೂಮಿಯನ್ನ ಪುಕ್ಕಟ ಹಂಚ್ತಾ ಇದ್ದೆ. ಸತ್ಯಮೇವ ಜಯತೆ ಅಂತ ಸಾಬೀತು ಮಾಡೋದಕ್ಕ ಪಾರಂಪರಿಕವಾಗಿ ಬಿಟ್ಟು ಹೋದೆ. ಪಲಾಯನದ ಓಟ ಇದಲ್ಲದ ನಿನ್ನ ಹಂತಕನ ಮೊದಲಿನ ಕಿಡಿ ಇತ್ತು. ಆಗ ನೀನು ಬಯಸಿದ್ರೆ ಅವಶ್ಯವಾಗಿ ಅದಕ್ಕೆ ಬೆಂಕಿ ರೂಪ ಕೊಡ್ತಿದ್ದೆ. ಅದಕ್ಕೆ ಒಂದಿಷ್ಟು ಶಬ್ದ ಕೊಡ್ತಿದ್ದಿ, ಒಂದು ಅರ್ಥ ಕೊಡ್ತಿದ್ದಿ. ತುಳಸಿದಾಸನಿಂದನ ಅವುಗಳನ್ನ ಪಡ್ಕೋತಿದ್ದೆ, ಇಲ್ಲ ಕಬೀರ್ ದಾಸರನ್ನ ಕೇಳ್ತಿದ್ದೆ. ಆದ್ರೆ ನೀನು ಮೌನವಾಗಿದ್ದೆ. ನಾವು ಓಡ್ತಾನೆ ಇದ್ವಿ. ಇವತ್ತಿಗೂ ನಾವು ಕೈಯೊಳಗ ಹಿಲಾಲ್ ಹಿಡ್ಕೊಂಡು ಸತ್ಯದ ಹುಡುಕಾಟಕ್ಕೆ ಓಡ್ತಾನೆ ಇದ್ದೀವಿ. ನಮ್ಮ ದೇಶದ ಹುಡುಕಾಟಕ್ಕೆ. ಶ್ವೇತಾಂಬರ, ನನ್ನ ಪ್ರತಿರೂಪ ಅಂದಿದ್ದಲ್ಲ ನೀನು. ಬೆಳಕಿನ ಸತ್ಯ ತಿಳ್ಕೊಳ್ಳೋದು ಅವಶ್ಯ ಆಗಿದೆ. ಈಗ ಹೌದು, ಅವಶ್ಯ ಆಗಿದೆ. ಇದ ನೆಪದೊಳಗ ಪರಿಮಳ ಮತ್ತು ಮದ್ಯನ ವಾಸನೆಯ ಅಂತರಾನೂ ತಿಳ್ಕೋಬಹುದು. ಯಾವುದ ಜನಸಂದಣಿಗೆ ಮುಖ ಇರೋದಿಲ್ಲ, ಅಲ್ಲದ ವೈಯಕ್ತಿಕ ಗುರುತು ಐಡೆಂಟಿಟಿನೂ ಇರೋದಿಲ್ಲ ಅನ್ನೋದು ನಿನಗೆ ಗೊತ್ತಿದ್ರೆ ನಿನಗೆ ಬೇಕಾಗಿರೋ ಯಾವುದರ ಒಂದು ಮುಖ ಪತ್ತೆ ಹಚ್ಕೋ. ಈ ಸಲ ಕಿಟಕಿ ತರದ್ಬಿಡು. ಹೊರಗೆ ಕಾಯ್ತಾ ಇರೋ ಪರಿಮಳ ನಿನ್ನ ಶರೀರಕ್ಕೆ ಅಂಟುಕೊಳ್ಳಿ. ಮತ್ತ ಯಾವುದ ಆಯುಧ ನಿನ್ನ ಶರೀರನ ಕತ್ತರಿಸ್ದಂಗಾಗಲಿ, ಯಾವುದ ಆಯುಧ ಆ ನಕಾಶನ ತುಂಡು ಮಾಡದಿರಲಿ. ನೀನು ಬಂದೂಕಿನ ಭಾಷೆ ಮಾತಾಡ್ತಿದ್ರೆ ಮತ್ತ ಸ್ಫೋಟಗಳಾಗ್ತವೆ. ನಿನ್ನೊಳಗಿನ ಯಾವುದರ ಕಿಟಕಿ ಇಲ್ಲ ಬಾಗಲ ತೆರೆದ್ಬಿಡು. ಅಲ್ಲಿಂದ ಒಳಗ್ ಬರಲಿ ಬರೀ ರಕ್ತಮಯ ಜನಜಂಗಳಿ. ಅದ್ರ ಕೊನೆ ನೀನಾಗ್ತೀಯ. ನಮ್ಗೆ ಆಶ್ರಯ ಕೊಡ್ರಿ, ನಮ್ಮ ರಕ್ಷಣೆ ಕೊಡ್ರಿ. ಬಾಕಿ ಉಳಿದ ಗಾಢ ಮೌನವನ್ನ ಚೆಲ್ಲಿವ. ಶೂನ್ಯದಿಂದ ನಿನ್ನ ನಗೆಯನ್ನು ತಿರುಗಿ ಪಡೆಕೋ.
ಬರೀ ಸ್ವಭಾವ ಬದಲಾಗೋದ್ರಿಂದ ಶತಮಾನದ ಇತಿಹಾಸ ಅಳಿಸಿ ಹೋಗೋದಿಲ್ಲ. ಇವತ್ತ ಗಾಢ ಮೌನದಿಂದ ಬರೀತಾ ಇರುವ ಲೇಖನ ಯಾವುದ ಅಟಂ ಬಾಂಬಿಗಿಂತ ಕಡಿಮೆ ಏನೂ ಇರುವುದಿಲ್ಲ. ಯಾಕಂದ್ರೆ ಗಾಢ ಮೌನದ ಈ ಲೇಖನ ಪ್ರಕಟವಾದಾಗ ಬೆಳಕಿನ ಎಲ್ಲ ವ್ಯಾಕರಣವನ್ನ ಮರೆತ ಬಿಟ್ಟಿರ್ತಾರ. ನಡೆದಾಡು ನೆರಳುಗಳ ಎಲ್ಲಾ ಕಡೆ ಕಾಣಿಸ್ತಾವೆ. ಅದಕ್ಕೆ ಬಾಕಿ ಉಳಿದ ಅಲ್ಪ ಸ್ವಲ್ಪ ಮೌನವನ್ನ ಚೆಲ್ಲಿ ಬರೋದು ಅವಶ್ಯ ಆಗ್ಯದ. ನಿನ್ನ ಕಿಸೆಗಳನ್ನ ಖಾಲಿ ಮಾಡ್ಕೊಂಡ್ ಬಾ. ಯಾರ ಇತಿಹಾಸ ಬರೀಲಿಕ್ಕಾಗೋದಿಲ್ಲ. ಅವರ ಜನ್ಮ ತಾರೀಖುಗಳಿಂದ ನಿನ್ನ ಜೇಬು ತುಂಬುತ್ತೇನೆ. ನಾನು ಶ್ವೇತಾಂಬರ. ಮೌನವನ್ನು ಪ್ರಶ್ನಿಸುವ ಕಣ್ಣು ದಣತಾವ. ಇನ್ನು ಪತ್ರ ಯಾಕೆ ಬರೀಲಿಲ್ಲ ಆ ದೂರದ ಕಣಿವೆಯಿಂದ ಅಂತ ಕೇಳ್ತಾವ. ಗುಟ್ಟುಗಳನ್ನು ಕೇಳ್ತಾವ. ಅವಕ್ಕೇನು ಗೊತ್ತು? ಮುಗ್ಧ ಮುಖಗಳ ಲೇಖನನ ಆತಂಕ, ಹಿಂಸೆಯ ಹೊಡೆತಕ್ಕ ಅಳಿಸಿ ಹೋಗ್ಯದ ಅಂತ ಅವುಗಳಿಗೇನು ಗೊತ್ತು? ಅದಕ್ಕೆ ರಕ್ತಮಯ ಆಗಿರೋ ನಗರದ ಮ್ಯಾಲೆ ಒಂದೂ ಸಹಿ ಪ್ರಕಟ ಆಗಿಲ್ಲ. ನದಿಯ ಮಡಿಲೊಳಗನ ನದಿಯ ಅಸ್ತಿತ್ವ ಕಳೆದು ಹೋಗಿದೆ. ಈ ಕಣಿವೆಯ ಅಂತರಂಗದೊಳಗ ಹೆಂಗರ ಸಿಗ್ತದ? ಹೊಲ ಗದ್ದೆಗಳೊಳಗ, ಕೆಸರು ಮಡಿಗಳೊಳಗ ಹೆಂಗ ಸಿಗ್ತದ? ಈ ಪ್ರಶ್ನೆಗಳಿಗೆ ಇವತ್ತ ಉತ್ತರ ಬೇಕು. ಆ ನಿದ್ದೆ ಮಾಡದೆ ದಣಿದಿರುವ ಆ ಕಣ್ಣುಗಳಿಗೆ, ಸಂಚು ಮಾಡಿ ಕೊಂದಿರೋ ಈ ನಗರದ ನಗುವಿಗೆ. ಶ್ವೇತಾಂಬರ, ಈ ವೃದ್ಧ ತಾಯಿಯ ಕಣ್ಣು ಬದ್ದಿ ಯಾಕೆ ಆಗ್ತಾ ಇಲ್ಲ? ಹೆಣಗಳ ನಗರ ಕೊಡ್ಲಿ ಅಂತ ಜನ್ಮ ಕೊಟ್ಟಿಲ್ಲ. ಊರಿನ ಕೂಟಿಗೆ ಬಂದು ವೃದ್ಧ ತಾಯಿ ಒಂದೇ ಒಂದು ಪ್ರಶ್ನೆ ಮಾಡ್ತಾರೆ. ನಿನಗಾಗಿ ನಾನು ಪರಿಮಳಕ ಜನ್ಮ ಕೊಟ್ಟಿದ್ದಕ್ಕ ಪ್ರತಿಯಾಗಿ ನನಗೆ ಸಿಕ್ಕದ್ದು ಈ ಬಿರುಗಾಳಿ. ಈ ಚಿನಾರ ಮರಗಳ ಹಣೆ ಬರೋದೊಳಗೆ ಇದನ್ನ ಬರೆದಿತ್ತು. ಹಂಗ ಆತು. ಚಿನಾರ ಮರ ಶಿಶಿರದೊಳಗ ಗಾಯಾಳುವಿನಂಗ ನಿಂತು ನಿರೀಕ್ಷಿಸಿದಾಗ ಆ ಮೊಳೆ ಹೊಡೆದ ಬೂಟುಗಳ ತುಳುತದಂಗ. ಆ ನಂತರ ಪ್ರತಿ ಸಲ ಅಂಧಕಾರ, ಮತ್ತ ಅಂಧಕಾರದೊಳಗ ಒಂದು ತಾಜಾ ಗಾಯ ಇನ್ನು ಹಸಿ ಹಸಿಯಾಗಿ ಹೊಸದು ಅನ್ನೋ ರಂಗ ಒಂದು ಸಮುದ್ರನ ಉಗುಳ್ತಾದ. ಅದ ಗಾಯಗಳ ಕ್ರಮ ಮುಂದುವರೆದು ರಾತ್ರಿಯ ಪರಿಭಾಷೆಯನ್ನ ಕೇಳ್ತಾದ. ಪ್ರತಿ ಸಲ ಮಲಗೋ ರಾತ್ರಿ ಕತ್ತಲನ ಕೂಡ ಮಲಕೋತದ. ಆದ್ರೆ ಪ್ರತಿ ಕತ್ತಲ ರಾತ್ರಿ ಆಗೋದಿಲ್ಲ. ರಾತ್ರಿ ಅದ ಅಂದ್ರೆ ಕತ್ಲನ ನುಂಗ್ತದ. ಮಾನವನ ಒಂದು ಇಡೀ ಇತಿಹಾಸನ ನುಂಗ್ತದ. ಮತ್ತ ಮೊಳೆ ಹೊಡೆದ ಬೂಟುಗಳ ಸಪ್ಪಳ ಕೇಳಿ ಉದಯಿಸೋ ಕೆಂಪು ಸೂರ್ಯನ ಉಗುಳ್ತದ. ಮ್ಯಾಲಿನ ಮೇಲೆ ಯಾವುದೋ ಭಿಕ್ಷುಕಿ ಮಾಡಿಕೊಂಡ ವಾಂತಿ ಹಂಗ ಈ ಹುಣ್ಣನ್ನ ತಮ್ಮ ಮೆದುಳಿನಾಗ ಇಟ್ಟುಕೊಳ್ಳೋದಕ್ಕೆ ನಿರಾಕರಿಸ್ತಾರೆ. ಸಭ್ಯ ಜನರು ಎಂಜಲು ತಿಂದು ಹುಟ್ಟಿದವರು. ಅದಕ್ಕ ಎಲ್ಲರೂ ಓಡಿ ಹೋಗಿ ತಮ್ಮ ಮನೆಯೊಳಗೆ ಹೊಕ್ಕೊಂಡು ತಾವು ಮಾನವ ಜಾತಿಯ ವಿಕಾಸ ಅನ್ನೋ ನಿರ್ಮಲ ಖುಷಿಯೊಳಗ ಚಪ್ಪಾಳಿ ಹೊಡಿತಾರ. ತಾವು ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗಿನ ಇತಿಹಾಸ ತಜ್ಞರು ಅಂದುಕೊಂಡು ಚಪ್ಪಾಳಿ ಹೊಡಿತಾರೆ. ಅವರ ರಚನೆಯನ್ನ ಯಾವುದೇ ಆಧಾರದಿಂದ ಸ್ವೀಕರಿಸೋದಕ್ಕಾಗೋದಿಲ್ಲ. ಶ್ವೇತಾಂಬರ, ಒಮ್ಮೊಮ್ಮೆ ಹಂಗೂ ಆಗ್ತದ. ನಾನು ನನ್ನ ಮುಷ್ಟಿಗಳನ್ನ ಗಟ್ಟಿಯಾಗಿ ಬಂದ್ ಮಾಡಿಕೊಂಡು ಬಹಳ ದೂರ ಬಂದು ಬಿಡ್ತೀನಿ. ನಾನು ಉತ್ತುತ್ತ ಉಗುರಿನಿಂದ ಭೂಮಿ ಮೇಲೆ ಜೀವಂತಿದ್ದೀನಿ, ಈಗೂ ಸುರಕ್ಷಿತವಾಗಿದ್ದೀನಿ ಅಂತ ಬರೀತೀನಿ. ಈ ಕ್ರಾಂತಿ ನನ್ನ ನರನಾಡಿಯೊಳಗದೆ ಅಂತೂ ನಿಮಗೆ ಬೇಕಾದದ್ದಾದ್ರೂ ಏನು? ನಿಮಗೆ ಬೇಕಾದದ್ದಾದ್ರೂ ಏನು? ನಾನು ಅವನಲ್ಲ. ಈ ಸಲ ಮತ್ತೆ ನೀವು ಸಾಯೋದಕ್ಕ ನಾನು ಅವನಲ್ಲ. ನನ್ನ ಮರ್ಜಿ ಪ್ರಕಾರ ನಾ ಸಾಯ್ತೇನೆ. ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಆದ್ರ ಸುಟ್ಟುಕೋತೀನಿ, ಸುಟ್ಟು ಬೂದಿ ಆಗ್ತೀನಿ. ನನ್ನನ್ನ ನಾನು ಸುಟ್ಟುಕೋತೇನೆ. ಕವಿತೆಯ ಬೆಂಕಿಯನ್ನು ಸುಡ್ತೀನಿ. ಈ ಸಲ ಮತ್ತೆ ಸಾಯಿಸ್ತೀರಿ ಅನ್ನೋದನ್ನ ನಾನು ಸಹಿಸೋದಿಲ್ಲ. ಅದು ಕವಿತೆ ನನ್ನೊಂದಿಗೆ ಇಲ್ಲದೆ ಇರುವಾಗ. ಒಂದ್ ವೇಳೆ ನಾನು ಸಾಯೋದಾದ್ರೆ ನನ್ನ ಕವಿತೆಯ ಬೆಂಕಿಯೊಳಗ, ಅದರ ಲಯದೊಳಗ, ಅದರ ಶಬ್ದ ಮತ್ತು ಅರ್ಥದೊಳಗ ನನ್ನನ್ನ ನಾನು ಸುಟ್ಟುಕೊಂಡು ಸಾಯ್ತೇನೆ. ಕವಿತೆ ಸಂಪೂರ್ಣ ನನ್ನದಾದಾಗ ಸ್ವತಃ ನಾನ ಆತ್ಮದಾಹ ಮಾಡ್ಕೋತೀನಿ. ಅಂತೂ ನಿನಗೆ ಬೇಕಾದಂತಾದ್ರೂ ಏನು? ಏನು ಬೇಕು ನಿನಗೆ? ಏನು ಬೇಕು? ಇತಿಹಾಸದ ಯಾವ ಪುಟದೊಳಗ ನಾ ಸತ್ಯನೋ ನನ್ನ ಗೈರ ಹಾಜರಿಯೊಳಗ ನನ್ನ ಹುಗದಾರ. ನಾನು ಇತಿಹಾಸ ರಹಿತನಲ್ಲ. ಆದ್ರೆ ಯಾವುದೇ ಇತಿಹಾಸ ನನ್ನನ್ನ ಸ್ವೀಕರಿಸೋದಕ್ಕೆ ತಯಾರಿಲ್ಲ. ಯಾವುದ ಹಳೆ ಘಟನೆ ಜೊತೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗ್ತೇನೆ.
ಆದ್ರೆ ಅಕ್ಕಪಕ್ಕದ ಅನಿಯಂತ್ರಿತ ಆಯಾಮದೊಳಗ ಅನಾಯಾಸವಾಗಿ ಹರಡಿಕೊಂಡು ಸ್ವತಃ ಇತಿಹಾಸ ನಿರ್ಮಾಣ ಆಗ್ಯದ. ಕ್ಷಣಗಳದೇನು, ಒಮ್ಮೊಮ್ಮೆ ತಕ್ಕೊಂಡು ಹೋಗ್ಯಾವ, ಒಮ್ಮೊಮ್ಮೆ ಕೊಟ್ಟು ಹೋಗ್ಯಾವ. ಚಿನಾರ ಮರಗಳ ಪರಿಮಳ ಮತ್ತ ತಿರುಗಿ ಬರೋದದ ಅಂತ ಕೇಳಿನಿ. ಹುರುಪಿನ ಹೊಸ ಹಾರಾಟದಿಂದ ಯಾವುದರ ಹೊಸ ಅವಕಾಶ ಸಿಗ್ತದೇನು? ಬಹುಶಃ ಸಿಗುತ್ತದೆ. ನಾವು ಮನೆಗೆ ಯಾವಾಗ ಹೋಗೋಣ? ನಮ್ಮ ಮನೆಗೆ ಯಾವಾಗ ಹೋಗೋಣ? ಮಗ, ನನ್ನ ಮನೆಗೆ ಕರ್ಕೊಂಡು ಹೋಗು. ನಾನು ಅಲ್ಲಿ ಸಾಯ್ಬೇಕಂತೀನಿ. ನನ್ನ ಅಂಗಳ ಹಿಂಗಾಗಿರ್ಬಹುದು, ನನ್ನ ತುಳಸಿ ಗಿಡ ಒಣಗಿರ್ಬಹುದ, ಆ ಶಿವಾಲಯ ಹಿಂಗಿರಬಹುದು. ನಮಗ ಆ ಮಣ್ಣಿನ ವಾಸನೆ ಒದ್ದಾಡಿಸ್ತದನೋ ಮಗ. ಹೇಳು, ನಮ್ಮ ಮನೆಗೆ ಯಾವಾಗ ಹೋಗೋಣ? ಹೇಳು, ಯಾವಾಗ ಹೋಗೋಣ? ಯಾವಾಗ ಹೋಗೋಣ? ನಾವು ನಮ್ಮ ಮನೆ ಬಿಟ್ಟು ಬಂದೇವಿ. ಇವತ್ತೆಲ್ಲದ ಅದು? ಯಾವ ಮಾರ್ಗದೊಳಗದ? ಜನಪಥದ ಮೇಲೋ ಅಥವಾ ರಾಜಪಥದ ಮೇಲೋ? ನೀನು ಮನೆ ಬಿಟ್ಟು ಬರುವಾಗ ಒಂದಿಷ್ಟು ಬೆಂಕಿ ಮರೆತು ಬಂದಿ. ಬಹುಶಃ ಅದು ಆರಿರ್ಲಿಕ್ಕಿಲ್ಲವ. ನಾವು ಮನೆ ಬಿಟ್ಟು ಬರುವಾಗ ನದಿ ಮರೆತು ಬಂದೇವಿ. ಅದು ಈಗ ಹೆಂಗಿರಬಹುದು? ನಮ್ಮ ಅಗಲಿಕೆಯನ್ನ ಅದು ಹೆಂಗ ಸಹಿಸಿಕೊಂಡಿರ್ಬೇಕು? ಆ ನದಿ ನನಗ ಬಹಳ ನೆನಪಾಗ್ತದೆ. ನಾವು ನಮ್ಮ ಮನೆಗೆ ಮರಳಿದಾಗ ಆ ನದಿ ಒಣಗಿರಬಹುದಾ? ನಾನು ನನ್ನ ಕಣ್ಣೀರು ಹರಿಸಿ ಅದನ್ನ ಒಣಗಲಿಕ್ಕೆ ಬಿಡೋದಿಲ್ಲವಾ? ಒಣಗಲಿಕ್ಕೆ ಬಿಡೋದಿಲ್ಲ. ನೀನು ಜೀವಂತವಾಗಿ ನಿನ್ನೊಳಗ ನದಿಯನ್ನ ನಿರಂತರವಾಗಿ ಜೀವಂತವಾಗಿ ಹರಿಸ್ತಾ ಇರು. ನದಿಯನ್ನ ಯುಗ ಯುಗದ ತನಕ ಜೀವಂತ ಇರೋದನ್ನ ನೋಡ್ಬೇಕವ್ವ, ನೋಡ್ಬೇಕು. ಕೆಲವು ಒಂದೊಂದ ಆಗ್ತಾವ, ಕೆಲವು ಒಂದೊಂದ ಭಾಳ ಆಗ್ತಾವ. ಕೆಲವೊಂದು ಮೆರವಣಿಗೆಯೊಳಗ ಹಾದು ಹೋಗ್ತಾವ, ಕೆಲವು ಒಬ್ಬಂಟಿಯಾಗಿ ಮೆರವಣಿಗೆ ಹಂಗ ಹಾದು ಹೋಗ್ತಾವ. ಕೆಲವು ಬರೀ ಮುಖ ಮಾತ್ರ ಹೊತ್ತುಕೊಂಡಿರ್ತಾವ, ಇನ್ನು ಕೆಲವು ಮುಖದ ಮೇಲೆ ಮುಖ ಹಚ್ಕೊಂಡು ಹೋಗ್ತಾವ. ಕೆಲವು ತಮ್ಮ ತ್ವಚೆಯೊಳಗ ತಾವ ಇರ್ತಾವ, ಕೆಲವು ಕುರಿಗಳ ಚರ್ಮದೊಳಗ ಇಡೀ ಕಾಡ ಆಗಿರ್ತಾವ. ಕೆಲವು ಇಡೀ ಜಗತ್ತಿಗೆ ಒಂದೊಂದ ಯಥೇಷ್ಟ ಆಗಿರ್ತಾವ, ಕೆಲವು ತಮ್ಮೊಳಗನ ಇಡೀ ಜಗತ್ತಾಗಿರ್ತಾವ, ಕೆಲವು ತಮ್ಮೊಳಗನ ಇಡೀ ಜಗತ್ತಾಗಿರ್ತಾವ. ಚಿನಾರಗಳನ ಕೇಳಿದರ ಸಿಗುವುದು ಇದೆ ಸಂದೇಶ. ಆ ಅಂಗಳ ಆ ಬೀದಿ ಹಾಳ ಸುರಿತಿರ್ತಾವ ಸದಾ. ಅಮ್ಮ ಬಿಟ್ಟು ಬಂದೇವ ಆ ಹಾಳಾದ ಮನೆಯೊಳಗ. ಮುರಿದ ಕನಸು ನಿಟ್ಟುಸಿರ ತುಂಬ್ಯದ ಮನೆಯೊಳಗ. ಇದುವರೆಗೆ ಚಿನಾರ್ ಮರಗಳ ಸಾಕ್ಷಿ ನಾಟಕ ಕೇಳಿದಿರಿ. ಮೂಲ ಡಾಕ್ಟರ್ ಉಪೇಂದ್ರನಾಥ ರೈನಾ ಅವರ ಕವಿತೆಗಳನ್ನಾಧರಿಸಿದ ಅಸಂಗತ ನಾಟಕ. ಬರೆದವರು ಯೋಗೇಶ್ ತ್ರಿಪಾಠಿ. ಕನ್ನಡಾನುವಾದ ಪ್ರೊಫೆಸರ್ ಧರಣೇಂದ್ರ ಕುರುಕುರಿ. ಪಾತ್ರವರ್ಗ: ಸುದ್ದಿವಾಚಕರು ರವಿ ಕುಲಕರ್ಣಿ, ಆರತಿ ದೇವಶಿಖಾಮಣಿ. ನೀಲಾಂಬರ ಮತ್ತು ವಿಶ್ವಾಂಬರ ಡಾಕ್ಟರ್ ಶಶಿಧರ ನರೇಂದ್ರ. ತಾಯಿ ಪರಿಮಳಾ ಕಲಾವಂತ್. ತಂದೆ ಅನಂತ ದೇಶಪಾಂಡೆ. ಕಾಂತ ಶಿಲ್ಪಾ ಪಾಂಡೆ. ವಿತಸ್ತ ಅಮೂಲ್ಯ ಸಿ ನಾಯಕ್. ಹಾಡಿದವರು ಸದಾಶಿವ್ ಐಹೊಳಿ. ವೈಲಿನ್ ಶಂಕರ್ ಕಬಾಡಿ. ಪ್ರಸ್ತುತಿ ನೆರವು ನವೀನ್ ಮಹಾಲೆ.
ನಿರ್ವಹಣೆ ಮಂಜುಳಾ ಪುರಾಣಿಕ್. ನಿರ್ದೇಶನ ಡಾಕ್ಟರ್ ಶಶಿಧರ ನರೇಂದ್ರ.